ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ರಿಸ್ಕೈಸ್ ಬೃಂಗ ಏರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್ ಕಿಚನ್ ಪಾರ್ಟ್ನರ್ ಐಡಿಯಲ್ ಕುಕ್ವೇರ್ ಅಂಡ್ ಅಪ್ಲಯನ್ಸಸ್ ನಮ್ಮ ಇವತ್ತಿನ ಕಾರ್ಯಕ್ರಮ ಶುರು ಮಾಡ್ತಾ ಇದೀವಿ. ಮುಳ್ಳಿಯವರೇ ಯಾರನ್ನು ಕರೆಸ್ತಾ ಇದ್ದೀರಾ? ಏನು ಅಡುಗೆ ಹೇಳಿ, ಬೇಗ ಹೇಳಿ ಸರ್, ಕಾಯ್ತಾ ಇದೀವಿ. ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪ ಅವ್ರನ್ನ ಕರೆಸಿ ಅದ್ಭುತವಾಗಿರುವಂತಹ ಒಂದು ಅಡುಗೆನ ಮಾಡಿಸ್ತಾ ಇದೀವಿ. ಚಂದ್ರಪ್ಪನವರೇ ನಮಸ್ಕಾರ, ಬನ್ನಿ ಸರ್. ನಮಸ್ಕಾರ ಚಂದ್ರಪ್ಪ. ಏನ್ ಮಾಡ್ತಾ ಇದೀರಾ ಚಂದ್ರಪ್ಪ? ಇವತ್ತು ವಿಶೇಷವಾಗಿ ನಮ್ಮ ಜನಗಳೆಲ್ಲ ಕಾಯ್ತಾ ಇದಾರೆ, ಅದೇನ್ ತೋರಿಸ್ತಾರೋ ಚಂದ್ರಪ್ಪ ಅವರು ನೋಡೇ ಬಿಡೋಣ, ಇವತ್ತು ಸಾಯಂಕಾಲ ಮಾಡೇ ಬಿಡೋಣ ಅಂತ. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಕಮ್ಮಿ ಸಾಮಾನು ಹಾಕಿ ಇಷ್ಟೇ, ಇನ್ನೇನು ಜಾಸ್ತಿ ಇಲ್ಲ. ಇಷ್ಟರಲ್ಲೇ ಒಂದು ಮೊಸರು ಚಿಕನ್ ಮಾಡ್ತಾ ಇದ್ದೆ, ದೈ ಚಿಕನ್. ಮೊಸರು ಚಿಕನ್ ಕನ್ನಡದ ಹೆಸರು. ನವೆಂಬರ್ ತಿಂಗಳಲ್ವಾ, ಅದಕ್ಕೆ ಚಂದ್ರಪ್ಪ ಸ್ವಲ್ಪ ಪ್ರೀತಿ ಜಾಸ್ತಿ. ಮೊಸರು ಚಿಕನ್ ಅಂತೆ, ಮೊಸರು ಕೋಳಿ ನೀರು ಪರವಾಗಿಲ್ಲ, ಮೊಸರು ಚಿಕನ್. ಓಕೆ, ದಹಿ ಚಿಕನ್ ಅನ್ನ ಮಾಡಿ ತೋರ್ಸಕ್ಕೋಸ್ಕರ ಚಂದ್ರಪ್ಪನವ್ರು ಬಂದಿದ್ದಾರೆ. ದಹಿ ಚಿಕನ್ ಮಾಡಕ್ಕೆ ಏನೇನು ತಂದಿದ್ದೀರಾ ಚಂದ್ರಪ್ಪ? ದಹಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಸರು, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಅರಿಶಿನ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಉಪ್ಪು, ಎಣ್ಣೆ. ಓಕೆ, ಏನ್ ಕೊಡ್ಲಿ ಫಸ್ಟ್ ನಿಮ್ಗೆ? ಬಾಂಡ್ಲೆ ಕೊಟ್ಬಿಡಿ. ಬಾಂಡ್ಲೆ ಕೊಟ್ಬಿಡೋದಾ? ಓಕೆ ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಮತ್ತೆ ಚಂದ್ರಪ್ಪನವ್ರೆ, ಹೇಗಿದೆ ಬಿಸ್ನೆಸ್ ಎಲ್ಲ ಚೆನ್ನಾಗಿ ಇದೆಯಾ? ತುಂಬಾ ಸೂಪರ್ ಆಗಿದೆ. ಹೆಂಗಿದೆ ನಿಮ್ಮ ಕಾಂಟ್ರಾಕ್ಟ್ ಎಲ್ಲ ಹೆಂಗಿದೆ? ಮದುವೆದು ಬೀಗ್ ರೂಟದ್ದು ಅದಂತೂ ತುಂಬಾ ಚೆನ್ನಾಗಿದೆ, ಅದಂತೂ ನಿಲ್ಲಲ್ಲ, ಅದು ಹೈ ಕ್ಲಾಸ್ ಆಗಿದೆ. 30 ವರ್ಷದಿಂದ ಬೆಳೆಸಿರೋ ಮರ ಫಲ ಹೆಂಗ್ ಬಿಡದೆ ಇರುತ್ತೆ? ತುಂಬಾ ಆರಾಮ ಮಾಡ್ಬೋದು. ಇದು ಕಷ್ಟ, ಹೋಟ್ಲು ಇದು ಕಷ್ಟ. ಅದು ಒಂದು ಹೆಂಗ ಒಂದು ಇವತ್ತು ಹೋಗಿ 24 ಅವರ್ ನಾವು ಮುಗಿಸ್ಕೊಂಡು ಬಂದ್ಬಿಡ್ತೀವಿ, ಬರೀ 8 ಅವರ್ಸ್ ಮುಗಿಸ್. ನಾನು ಹೇಳ್ತಾ ಇದ್ದೆ, ಕೇಳ್ತಾ ಇರಲಿಲ್ಲ ನೀವು, ನನಗೆ ಹೇಳ್ತೀರಾ ನೀವು. ಏನ್ ಮಾಡೋ, ಅಭಿಮಾನಿಗಳು ಕೇಳಿದ್ರು ಬೇಕು ಅಂತ ಮಾಡ್ಬಿಟ್ಟಿವಿ. ಇರ್ಲಿ, ಕಷ್ಟ ಸುಖನ ಎಲ್ಲ ಹಂಚ್ಕೋಬೇಕು. ಕಷ್ಟ ಸುಖ ಎಲ್ಲ ಮಾಡಬೇಕು. ಮಾಡಿದ್ರೇ ಜನಗಳಿಗೆ ಸಂತೋಷ ಬಿಡಿಸ್ಬೇಕಾದ್ರೆ ನಾವು ಸ್ವಲ್ಪ ಕಷ್ಟ ಬೀಳಲೇಬೇಕು. ಪಡಿ ಕಷ್ಟಪಡಿ. ಓಕೆ, ಹಾಕೊಳ್ಳಿ. ಜನಗಳ ಪ್ರೀತಿಗೋಸ್ಕರ ಮಾಡಿದ್ದೀವಿ. ಏನು ಪ್ರೀತಿಗೋಸ್ಕರ ಮಾಡಿದ್ದೀರಾ? ಹಾಕ್ರಿ ಚಂದ್ರಪ್ಪ. ಸಂಪಾದನೆಗೋಸ್ಕರ ಮಾಡಿದ್ದೀವಿ ನಾವು. ಓಹೋ, ಪ್ರೀತಿಗೋಸ್ಕರ. ಓಕೆ, ಫ್ರೀ ಊಟ ಎಲ್ಲರಿಗೂ ಹಾಕಿ. ಸ್ವಲ್ಪ ಸಾಸಿವೆ ಹಾಕೋತೀನಿ. ಹಾಕಿ. ಮಸ್ಟರ್ಡ್. ಓಕೆ, ನಂತರ ಏನದು? ಜೀರಿಗೆ ಸ್ವಲ್ಪ ಹಾಕಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಹಾಕಿ ಸರ್. ಓಕೆ, ಬನ್ನಿ ಸರ್, ನೀವು ಹೋಟ್ಲ್ ಕಡೆ ಬರಲೇ ಇಲ್ಲ. ಎಲ್ಲಿ ಚಂದ್ರಪ್ಪ, ಟೈಮೇ ಇಲ್ಲ. ಹೋಟ್ಲಿಗೆ ಬರಬೇಕು ಅಂದರೆ ನಿಮ್ಮ ಹೋಟ್ಲಿಗೆ ನಾವು ಮೈಸೂರಿಗೆ ಹೋಗ್ಬೇಕು, ಇಲ್ಲ ಮಂಡ್ಯಗೆ ಹೋಗ್ಬೇಕು, ಮೈಸೂರಿಗೆ ಹೋಗ್ಬಿಟ್ಟು ಇಲ್ಲ ಅಟ್ಲೀಸ್ಟ್ ಬಿಡದಿಗೆ ಹೋಗ್ಬೇಕು, ಇಲ್ಲ ವಂಡರ್ಲಾಗೆ ಹೋಗ್ಬೇಕು. ಏನು 20 ಕಿಲೋಮೀಟರ್ ಸರ್ ಅಷ್ಟೇ ನಿಮ್ಮ ಮನೆಯಿಂದ. ಆರಾಮಾಗಿ ಹೋಗ್ಬೋದು. ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಟ್ರಾಫಿಕಲ್ಲಿ ಸಿಕ್ಕಾಕೊಳ್ಬೋದು. ಹೈವೇನಲ್ಲಿ ಬಂದು ಹೈವೇನಲ್ಲಿ ಹೊಂಟೋಗ್ಬೋದು ನೀವು. ಅದು ಕರೆಕ್ಟೇ. ಹಾಕಿ. ಅದ್ಭುತವಾದಂಥ ಒಳ್ಳೆ ರೆಸ್ಟೋರೆಂಟ್ನ ಮಾಡಿದ್ದಾರೆ. ಒಳ್ಳೆ ಫ್ಯಾಮಿಲಿನ ಕರ್ಕೊಂಡೋಗಿ ಅದ್ಭುತವಾದಂಥ ಮಾಂಸಾಹಾರಿ ಅಡುಗೆಗಳು ಬೇಕು. ರುಚಿಯಾದಂಥ ಬೋಟಿ ತಿನ್ನಬೇಕು, ತಲೆ ಮಾಂಸ ತಿನ್ನಬೇಕು, ಮಟನ್ ಚಾಪ್ಸ್ನ ತಿನ್ನಬೇಕು, ಒಳ್ಳೆ ಬಿರಿಯಾನಿನ ತಿನ್ನಬೇಕು. ಹಿಂಗಂದ್ರೆ ಗಮ್ ಅಂತ ಇರಬೇಕು ಅಂದರೆ ನಮ್ಮ ಚಂದ್ರಪ್ಪನವರ ಒಗ್ಗರಣೆ ಡಬ್ಬಿ ಹೋಟ್ಲ್ ಓಪನ್ ಆಗಿದೆ ಮೈಸೂರು ರೋಡ್ನಲ್ಲಿ. ಬಿಡದಿಗಿಂತ ಹಿಂದೆ, ವಂಡರ್ಲಾಗಿಂತ ಚೂರು ಹಿಂದ್ಗಡೆ ಲೆಫ್ಟ್ ಹ್ಯಾಂಡ್ ಸೈಡ್ ಈ ಕಡೆಯಿಂದ ಹೋಗ್ತಾ ತುಂಬಾ ಸಖತ್ತಾಗಿದೆ. ದೊಡ್ಡ ಬ್ಯಾನರ್ಗಳು, ಕಟ್ಔಟ್ಗಳೆಲ್ಲ ಹಾಕೊಂಡ್ಬಿಟ್ಟಿದ್ದಾರೆ. 50 ಅಡಿ ಕಟ್ಔಟ್ ನಿಮ್ದು ಹಾಕಿರೋದು? ನಿಮ್ದೇ ಎಲ್ಲ ಕತೆ ಬೇಡ. ಬ್ಯಾನರ್ ಯಾರು ಹಾಕಿಲ್ಲ, ನಾನು ಹಾಕಿದ್ದೀನಿ ಬ್ಯಾನರ್. ನೋಡಿ ಹಾಕ್ರಿ, ಖುಷಿಗಳು ನೀವು ಬ್ಯಾನರ್ ಹಾಕಿರೋದಕ್ಕೆ. ಕಟ್ಔಟ್ ಹಾಕ್ತಾರೆ, ನಿಮ್ ಕಟ್ಔಟ್ ಮಾಡಿಸ್ತಾ ಇದ್ರಂತೆ ಒಂದು 50 ಅಡಿ. ಇದು ಬೇಡ ಸರ್, ಅಷ್ಟೆಲ್ಲ ಬೇಡವಾ? ಓಕೆ, ಹಾಕೊಳ್ಳಿ. ಚಿಕನ್ ವಿತ್ ಬೋನಾ? ಬೋನ್. ಓಕೆ ಸರ್. ಉಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಮೊಸರು ಹಾಕ್ಲಿಲ್ವಲ್ಲ ಇನ್ನ? ನೋಡ್ತಾ ಇದ್ದೀನಿ ದಹಿ. ಇಲ್ಲ ಇವಾಗ ಹಾಕೋಂಗಿಲ್ಲ ಅದು. ಹೌದಾ? ಇನ್ನೂ ಟೈಮ್ ಇದೆ. ಸ್ವಲ್ಪ ಅರಿಶಿನ ಪುಡಿ ಹಾಕಿ. ಅರಿಶಿನ ಪುಡಿ ಬೇಕಾ? ಕೊಡ್ತೀನಿ ಸರ್. ರವಿ ಅವರ ಅರಿಶಿನ ಪುಡಿ. ಸಾಕು. ಓಕೆ, ಸ್ವಲ್ಪ ಗರಂ ಮಸಾಲ ಹಾಕಿ. ಓಕೆ, ನಾವು ಜೀರಿಗೆನೂ ಹಾಕಿದ್ದೀವಿ ಇದಕ್ಕೆ. ಜೀರಾ ಪೌಡ್ರು ಹಾಕ್ತಾ ಇದ್ದೀರಾ? ಜೀರಿಗೆ ಪೌಡ್ರ್ ಸಾಕು ಸರ್. ಸಾಕಾ? ಓಕೆ, ಸ್ವಲ್ಪ ಚಿಲ್ಲಿ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರ್ ಹಾಕಿದ್ರೆ ಮುಗೀತು ನಿಮ್ಮ ಕೆಲಸ. ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತೀನಿ ಫಸ್ಟು. ಸಾಕು. ಓಕೆ, ಹಾಕ್ಲಾ? ಸ್ವಲ್ಪ ಹಾಕಿ. ಭಾನುವಾರ ಮಾತ್ರ. ಬೇರೆ ದಿನ ಟಿಫನ್ ಮಾಡ್ತಾ ಇಲ್ಲ ನಾವು. ಬೇರೆ ಭಾನುವಾರ ಮಾತ್ರ ಟಿಫನ್? ಭಾನುವಾರ ಮಾತ್ರ ಏನು ಟಿಫನು ನಿಮ್ಮ ಹೋಟ್ಲಲ್ಲಿ?
ಒಗ್ಗರಣೆ ಡಬ್ಬಿ ಹೋಟ್ಲಲ್ಲಿ ಒಗ್ಗರಣೆ ಡಬ್ಬಿ ಹೋಟ್ಲಲ್ಲಿ ನಾ ಇಲ್ಲಿ 2 ಹೋಟ್ಲಲ್ಲಿ ಟಿಫನ್ ಭಾನುವಾರನೇ. ಏನು ಮಾಗಡಿ ರೋಡಲ್ಲೂ ಟಿಫನ್ ಭಾನುವಾರ. ಏನು ಮಾಡ್ತೀರಾ ಟಿಫನು? ಟಿಫನ್ ಕಾಲು ಸೂಪು, Okay. ತಲೆ ಮಾಂಸ, ಬೋಟಿ ಗೊಜ್ಜು, ನಾಟಿ ಕೋಳಿ ಸಾರು, ನೀರು ದೋಸೆ, ತಟ್ಟೆ ಇಡ್ಲಿ, ಖಾಲಿ ದೋಸೆ, ಓ ಚಿತ್ರಾನ್ನ. ಹೋಗ್ಲೇಬೇಕು. ಈ ಭಾನುವಾರ ಫಿಕ್ಸ್ ಅಂತೂ ಆಗಿದ್ದೀನಿ. ನಾನು ಮಾತ್ರ ಬಿಡಕ್ಕೆ ಚಾನ್ಸೇ ಇಲ್ಲ. ಈ ಭಾನುವಾರ ಬೆಳಗ್ಗೆ ಒಂದು 9 ಕಾಲ್ಗೆ ಚಂದ್ರಪುರ ಹೋಟ್ಲಿಗೆ ಹೋದ್ರೆ ಬರ್ತಾ ಇರಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. 9 ಕಾಲಕ್ಕೆ ಬಂದ್ರೆ ಕಾಲು ಸೂಪೇ ಸಿಕ್ಕಲ್ಲ. ಸ್ವಲ್ಪ ಜಲ್ದಿ ಬಂದ್ರೆ ಒಳ್ಳೇದು. ಒಂದು 2-3 ಕಾಲು ಎತ್ತಿಟ್ಟಿರಿ. 8:30 ಬಂದ್ಬಿಟ್ರೆ ಒಳ್ಳೇದು. ಓ 7 ಗಂಟೆಗೆ ಎದ್ಬಿಟ್ಟು ಹಂಗೆ ಬಂದ್ಬಿಡ್ತೀನಿ. ಕಾಲು ಸೂಪ್ ಬೆಳಗ್ಗೆ ಕುಡಿಬೇಕು ಸರ್. ಅಯ್ಯೋ ಕಾಲು ಸೂಪ್ ಏನು 8:30-9 ಗಂಟೆ ಒಳಗೆ ಕುಡಿಬೇಕು ಕಾಲು ಸೂಪು. ಓಕೆ ಒಳ್ಳೆ ಮಜಾ. ನಾವು ಯಾವ ಕಾಫಿ ಹೆಂಗೆ ಕುಡಿತೀವೋ ಹಾಗೆ ಕಾಲು ಸೂಪ್ ಬೆಳೆಯೋ ಟೈಮ್ ಕುಡಿಬೇಕು. ಮಧ್ಯಾಹ್ನ ಟೈಮ್ ಕುಡಿದು ಕಾಲು ಸೂಪ್ ಎಲ್ಲ ಮಜಾ ಇರಲ್ಲ. ಹಂಗಂತೀರಾ? ಬೆಳಗಿನ ಟೈಮ್ ಕುಡಿಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಹಾಕಿ ಸರ್. ಅಲ್ಲ ಚಂದ್ರಪ್ಪ, ಕೊತ್ತಂಬರಿನೂ ಹಾಕ್ಬಿಟ್ರಿ. ಮೊಸರು ಯಾವಾಗ ಹಾಕ್ತೀರಾ? ಮೊಸರು ಇನ್ನೂ ಲೇಟ್ ಸರ್. ಅದೇನು ಮೊಸರು ನೆನಿಬಾರ್ದು, ಅದೇನ ಬೇಯಿಸ್ಬಾರ್ದು, ಹಂಗೇನಾರ ಇದೆಯಾ? ಇದು ಬೇರೆ ಸ್ವಲ್ಪ ಎಲ್ಲ ಮಾಂಸ ಹಾಂ ಉಪ್ಪು ಖಾರ ಎಲ್ಲ ಹಿಡಿಬೇಕು, ಆಮೇಲೆ ಹಾಕದಾ? ಕೊತ್ತಂಬರಿನೂ ಹಾಕ್ಬಿಟ್ರಿ? ಅದೆಲ್ಲ ಸ್ಮೆಲ್ಲು ಬಿಡಬೇಕಲ್ಲ. ಓಹೋ ಓಕೆ. ಈ ಮಾಂಸ ಬೆಂದ ಮೇಲೆ ಮೊಸರು ಹಾಕೋಬೇಕು. ಮೊಸರೇನು ಮಟನ್ ಚಿಕನ್ ಬೇಯಂಗಿಲ್ವಾ? ಬೇಯ್ತದೆ. ಮೊಸರು ಹಾಕಿದ್ರೆ ಜಲ್ದಿ ಬೇಯೋದು. ಹಾಂ ಮತ್ತೆ ಹಾಕ್ಬಿಡಿ ಫಸ್ಟ್. ಅದನ್ನ ಹುಳಿ ಇರುತ್ತಲ್ಲ, ಅದೊಂಥರ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ. ಸ್ವಲ್ಪ ನೀರಲ್ಲಿ ಮಾಂಸ ಬೇಯಬೇಕು. ಇದೆಲ್ಲ ಚೆನ್ನಾಗಿ ಈ ಉಪ್ಪು ಖಾರದಲ್ಲಿ ಬೆಂದಾದ್ಮೇಲೆ ಗಟ್ಟಿ ಮೊಸರು ಹಾಕದಾ? ಮೊಸರು ಹಾಕಿ ಕಾವು ಕಮ್ಮಿ ಇಟ್ಕೊಂಡು ಡ್ರೈ ಮಾಡಬೇಕು. ಓಕೆ. ಚಿಕನ್ ಮಾತ್ರ ಬೇಗ ಬೆಂದೋಗುತ್ತಲ್ಲ. ಬೇಕಾದಷ್ಟು ಪ್ರಪಂಚಾದ್ಯಂತ ಜನಗಳು ಜಾಸ್ತಿ ವೆರೈಟಿ ತಿನ್ನೋದೇ ಚಿಕನ್ಲಿ ಅನ್ಕೊಂಡಿದ್ದೀನಿ. ಕುಂಡ್ರಿಸ್ಬಿಟ್ಟು ಕಸ್ಟಮರ್ ಕುಂಡ್ರಿಸ್ಬಿಟ್ಟು ನಾವು ರೆಡಿ ಮಾಡ್ಕೊಡ್ಬೇಕು ಚಿಕನ್ನ. ಅಲ್ಲ 5 ನಿಮಿಷ ಕೂತ್ಕೊಳ್ಳಿ ಸರ್ ಅಂದರೆ ರೆಡಿ ಆಗ್ಬಿಡ್ತದೆ. ಅದು ನಮ್ಮ ಸ್ಟವ್ ಎಲ್ಲ ಜೋರಾಗಿರ್ತದೆ ಪ್ರೆಷರು. ಹೌದೌದು. ಇವಾಗ ಡ್ರೈ ಆಗಿದೆ. ಓಕೆ ಸರ್. ಗಟ್ಟಿ ಮೊಸರಾ? ಗಟ್ಟಿ ಮೊಸರು. ದಹಿ ಚಿಕನ್. ದಹಿ ಒಡುತ್ತಾರ ದಹಿ ಚಿಕನ್ ಇದು. ತಿರ್ಸಂಗಿಲ್ಲ? ಇನ್ನೇನು ತಿರ್ಸೋದೆ ಫೈನಲ್ ಇನ್ನು ಅಷ್ಟೇ. ಅಷ್ಟೇನಾ? ಮೊಸರು ಬಿದ್ದ ತಕ್ಷಣ ಗ್ರೇವಿನೇ ಚೇಂಜ್ ಆಗ್ಬಿಡುತ್ತಲ್ವ? ನೋಡಿ ಕಲರ್ ಚೇಂಜು, ಸ್ಮೆಲ್ ಚೇಂಜು. ಹೌದೌದು ಹೌದು. ಹುಳಿ ಅಂಶ ಜಾಸ್ತಿ ಆಗ್ಬಿಡುತ್ತೆ. ಇದು ಹುಳಿಯೆಲ್ಲ ಏನು ಹಾಕೋಂಗಿಲ್ಲ. ಟೊಮೊಟೊ, ನಿಂಬೆಹಣ್ಣು ಅವೆಲ್ಲ ಏನು ಬೇಡಲ್ಲ? ಎಲ್ಲ ಏನು ಬೇಕಾಗಿಲ್ಲ ಇದಕ್ಕೆ. ಅಷ್ಟು ಇದು ತಿಂದ್ಬಿಟ್ಟು ನೋಡ್ಬೇಕಲ್ಲ. ಇದು ಗ್ರೇವಿ ಬೇಕಾದ್ರೂ ಮಾಡ್ಕೋಬೋದು, ಇಲ್ಲ ಫುಲ್ ಡ್ರೈ ಮಾಡ್ಕೋಬೇಕಾದ್ರೂ ಮಾಡ್ಕೋಬೋದು. ಗ್ರೇವಿ ಬೇಕಾದ್ರೆ ಮಾಡ್ಕೋಬೋದು. ಏನೋ ಚಪಾತಿ, ಪೂರಿ, ನಮ್ಮ ಹೋಟ್ಲ ಥರ ನೀರು ದೋಸೆ ಮಾಡಿಕೊಂಡ್ರೆ ನೀರು ದೋಸೆ ಚೆನ್ನಾಗಿರುತ್ತೆ. ಇದು ಓಕೆ 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 ಓಕೆ. ಗ್ರೇವಿ. ಓಕೆ ಸರ್. ಚಪಾತಿಗೆ ನೀರು ದೋಸೆ ಸೂಪರಾಗಿರುತ್ತೆ. ಓಕೆ. ನಿಮ್ಮ ಹೋಟೆಲ್ ಬಾಳೆಲೆ ಊಟ ಅಲ್ಲ? ಬಾಳೆಲೆ ಊಟ. ನೋಡಿ ಸರ್ ಏನು ಕಲರ್ ಬಂತು ಇವಾಗ. ಆಫ್ ಮಾಡ್ಬಿಡ್ಲಾ ಫಸ್ಟು? ಆಫ್ ಮಾಡಿ ಅಪ್ಪ. ದಹಿ ಚಿಕನ್, ಚಂದ್ರಪ್ಪನವರ ಶೈಲಿಯ ದಹಿ ಚಿಕನ್. ದಹಿ ಚಿಕನ್ ಬಿಸಿ 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 ದಹಿ ಚಿಕನ್ ಅನ್ನ ಮಾಡಿಕೊಟ್ಟಿದ್ದಾರೆ ನಮ್ಮ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು. ಇದನ್ನ ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ದಹಿ ಚಿಕನ್ ಮಾಡ್ಕೊಳ್ಳಿ. ದಹಿ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಮೊಸರು, ಈರುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕೊತ್ತಂಬರಿ ಸೊಪ್ಪು, ಸಾಸಿವೆ, ಜೀರಿಗೆ, ಅರಿಶಿನ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಉಪ್ಪು, ಎಣ್ಣೆ. ದಹಿ ಚಿಕನ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕಿ ಹುರಿದು ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್, ಉಪ್ಪು, ಅರಿಶಿನ, ಗರಂ ಮಸಾಲ, ಜೀರಿಗೆ ಪುಡಿ, ಧನಿಯಾ ಪುಡಿ, ಅಚ್ಚ ಖಾರದ ಪುಡಿ, ಕೊತ್ತಂಬರಿ ಸೊಪ್ಪು, ನೀರು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿ. ಇದಕ್ಕೆ ಮೊಸರು ಹಾಕಿ ಕಡಿಮೆ ಉರಿಯಲ್ಲಿ ಬೇಯಿಸಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ದಹಿ ಚಿಕನ್ ಸವಿಯಲು ಸಿದ್ಧ.
ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು ಅದ್ಭುತವಾಗಿರುವಂಥ ದಹಿ ಚಿಕನ್ ಅನ್ನ ಮಾಡಿಕೊಟ್ಟಿದ್ದಾರೆ. ಈ ಚಿಕನ್ ಗುಣನೇ ಬೇರೆ, ಇವತ್ತು ಅದ್ಭುತವಾಗಿ ಮಾಡಿದ್ದಾರೆ. ಅದ್ಭುತ ಚಂದ್ರಪ್ಪ. ಚಿಕನ್ ಐಟಮ್ಗಳಲ್ಲಿ ಏನೇ ಮಾಡಿದ್ರು ನಾವು ಚೆನ್ನಾಗಿ ಹೆಂಗೆ ಬೇಕಾದ್ರೆ ತೆಗಿಬೋದು ಐಟಮ್ಗಳನ್ನ. ಮಟನ್ ಐಟಮಲ್ಲಿ ವೆರೈಟಿಗಳು ಜಾಸ್ತಿ ಮಾಡೋಕ್ಕಾಗಲ್ಲ. ಚಿಕನ್ನಲ್ಲಿ ಎಷ್ಟು ವೆರೈಟಿ ಬೇಕಾದ್ರೂ ಮಾಡ್ಬೋದು, ಹೆಂಗೆ ಬೇಕಾದ್ರೆ ಹಂಗೆ ಟೇಸ್ಟ್ ಕೊಡ್ಬೋದು. ಹೇಳ್ದಂಗೆ ಕೇಳುತ್ತೆ ಚಿಕನ್ನು, ಒಂದು ಟೇಸ್ಟು ಹಂಗೆ ಬರುತ್ತೆ. ನಿಮ್ಮ ನಂಬರ್ ಒಂದು ಸರಿ ಹೇಳ್ಬಿಡಿ, ತುಂಬ ಜನ ನಮಗೆ ಫೋನ್ ಮಾಡ್ತಾರೆ, ತಿಂತಾರೆ. ಹೇಳಿ. 9341 9341 21 6849 6849 ಚಂದ್ರಪ್ಪ ಅವರ ನಂಬರು. ಈ ನಂಬರ್ ಫೋನ್ ಮಾಡಿ, ಹೋಟ್ಲಲ್ಲಿ ಬರ್ತದೆ ತಿಳ್ಕೊಳ್ಳಿ, ಬೇಜಾರಾದಾಗ ಹೋಟ್ಲಿಗೆ ಹೋಗಿ ಬಿಲ್ ಕೊಟ್ಟು ಬನ್ನಿ. ಥ್ಯಾಂಕ್ ಯು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಫಟಾಫಟ್ ಅಂತ ಮಾಡಬೇಕು, ಅದೇ ಚೇಂಜು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಒನ್ ಆ್ಯಂಡ್ ಒನ್ಲಿ ಸುಚಿತ್ರಾ ಅವ್ರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂಥ ಒಂದು ಫಟಾಫಟ್ ಅಂತ ಒಂದು ಅದೇನೋ ಗೊಜ್ಜು ತೋರಿಸ್ತೀವಿ ಮುರಳಿ ಅವರೇ. ಹೆಂಗಿರು ನವೆಂಬರ್ ತಿಂಗಳಲ್ಲಿ ಇನ್ನೇನು ಮುಗಿತಾ ಬಂದ್ಬಿಟ್ಟಿದೆ. ಹಳ್ಳಿ ಅಡುಗೆಗಳನ್ನ ತೋರಿಸ್ತಾ ಇದೀವಿ. ಹಳ್ಳಿ ಅಡುಗೆಲಿ ತುಂಬ ಇಂಪಾರ್ಟೆಂಟು, ಇದು ತುಂಬ ಜನ ಇಷ್ಟಪಡುವಂಥದ್ದು, ಬೇಗ ಮಾಡ್ಕೊಳ್ಳುವಂಥದ್ದು. ಗೊತ್ತಿಲ್ಲ ಅದೇನು ಅಂತ. ಸುಚಿತ್ರಾ ಅವರೇ ಬನ್ರಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಅಲ್ಲ, ನಾವು ಯಾವಾಗಲೂ ಸುಚಿತ್ರಾ ಅವರು ಬಂದ್ರು ಅಂದ್ರೆ ದೊಡ್ಡ ದೊಡ್ಡ ಅಡುಗೆ ಶುರು ಆಯ್ತು ಅಂತ. ಇವತ್ತು ಎಂಡಲ್ ಇಲ್ಲ, ದೊಡ್ಡದಲ್ಲ, ಫಟಾಫಟ್ ಅಂತ ಆಗುತ್ತೆ. ಓಕೆ, ಏನು ಫಟಾಫಟ್ ಅಂತ ಏನ್ ಮಾಡ್ತಿದ್ರಿ? ಫಟಾಫಟ್ ಅಂತ ಇವತ್ತು ಹಳ್ಳಿ ಅಡಿಗೆಲಿ ಹಸಿ ಗೊಜ್ಜು ಮಾಡ್ತಾ ಇದ್ದೀನಿ. ಅದರಲ್ಲಿ 2 ವಿಧಾನ, ಒಂದು ಹಸಿ ಮೆಣಸಿನಕಾಯಿ ಬೆಳೆಸಿ, ಒಂದು ಸಾಂಬಾರ್ ಪುಡಿ ಬೆಳೆಸಿ ಮಾಡ್ತೀನಿ. ಎರಡು ಮಾಡಿ ತೋರಿಸ್ತೀರಾ? ಎರಡೂ ಫಟಾಫಟ್ ಅಂತ ಬೇಗ ಆಗುತ್ತೆ. ಓಕೆ, ಈ ಹಳ್ಳಿ ಅಡುಗೆಗಳು ಸಿಕ್ಕಾಪಟ್ಟೆ ಜನಪ್ರಿಯ ಆಗಿದೆ. ಸಾಕಷ್ಟು ಜನ ನಮ್ಮ ಫೇಸ್ಬುಕ್ ನಲ್ಲಿ ಕೇಳ್ತಾ ಇದ್ದಾರೆ, ಹೊಸ ಹೊಸ ಅಡುಗೆಗಳನ್ನ ಕಲ್ತ್ಕೊಳ್ತಾ ಇದೀವಿ. ಈ ಹಳೆ ಅಡುಗೆ ನಮಗೆ ಗೊತ್ತೇ ಇರಲಿಲ್ಲ, ನಾವು ಕಲ್ತ್ಕೊಂಡ್ವಿ ಅಂತ ಅಕ್ರಾಸ್ ದಿ ವರ್ಲ್ಡ್ ಪ್ರಪಂಚದಾದ್ಯಂತ ಜನಗಳು ನಮಗೆ ಫೇಸ್ಬುಕ್ ನಲ್ಲಿ ತಿಳಿಸಿದ್ದಾರೆ. ಎಲ್ಲೊಂದ್ ಕಡೆ ಖುಷಿ ಆಗ್ತದೆ. ಥ್ಯಾಂಕ್ ಯು ಮೇಡಮ್. ಇನ್ನೇನು 3-4 ದಿವಸದಲ್ಲಿ ಮುಗಿದೋಗ್ಬೋದು. ನವೆಂಬರ್ ತಿಂಗಳಲ್ಲಿ ಮಾತ್ರನೇ ಅದು ಹಳ್ಳಿ ಅಡುಗೆನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಯಾವ ರೀತಿ ಹಳ್ಳಿ ಅಡುಗೆಗಳು ಸಿಗುತ್ತೆ ಅಂತ ತೋರಿಸ್ಬೇಕು ಅಂತ ಪ್ರಯತ್ನ ಪಟ್ವಿ. ಅದರೊಳಗೆ ನಾವು ಕವರ್ ಮಾಡೋಕ್ಕಾಗಿದ್ದು ಒನ್ಲಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ, ಅಂದ್ರೆ ತುಮಕೂರು ಮತ್ತೆ ಮೈಸೂರು, ಮಂಡ್ಯ ಈ ಭಾಗಗಳು ಮಾಡೋದು ಮಾತ್ರ ಕವರ್ ಮಾಡಿದ್ವಿ. ನಾರ್ತ್ ಕರ್ನಾಟಕಕ್ಕೆ ಹೆಜ್ಜೆ ಇಡಕ್ಕೂ ಆಗಿಲ್ಲ. ಅದನ್ನು ನೆಕ್ಸ್ಟ್ ಸೀಸನ್ ಅಲ್ಲಿ ತೋರಿಸ್ಕೊಡ್ತೀವಿ. ಓಕೆ ಮೇಡಮ್, ಇವತ್ತೇನು ಮಾಡ್ತಾ ಇದ್ರಿ? ಹಸಿ ಗೊಜ್ಜು. ಓಕೆ, ಮಾಡಕ್ಕೆ ಏನೇನು ತಂದಿದ್ದೀರಿ? ಹಸಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಹುಣಸೆ ಹಣ್ಣು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಂಬಾರ್ ಪುಡಿ, ಉಪ್ಪು. ಒಂದು ಮಿಕ್ಸಿಂಗ್ ಬೌಲ್ ಫಸ್ಟ್ ಮಿಕ್ಸಿಂಗ್ ಬೌಲ್. ಸಣ್ಣ ದೊಡ್ಡದಾ? ದೊಡ್ಡದೇ ಇರಲಿ. ಓಕೆ. ಇದು ಬೇಗ ಆಗಂತ ಅಡಿಗೆ, ಹೊಲೆನೇ ಬೇಕಾಗೋದಿಲ್ಲ ಇವತ್ತು ನಮ್ಗೆ. ಅಯ್ಯೋ, ಗ್ಯಾಸ್ ಕಾಯ್ತಾ ಇದ್ದೀರಿ? ವಿತೌಟ್ ಫೈರ್ ಕುಕಿಂಗ್ ಇವತ್ತು ನಮ್ದು. ಓಕೆ ಮೇಡಮ್. ಹುಣಸೆನ ನೆನ್ಸಿಡ್ಬೇಕು ಯಾವಾಗಲೂ, ಚೆನ್ನಾಗಿ ರಸ ಚೆನ್ನಾಗಿ ಬಿಡುತ್ತೆ. ಓಕೆ, ಅದು ಮೊದಲನೇದಾಗಿ. ಇಲ್ಲಿ ಎರಡಕ್ಕೂ ಒಂದಿಷ್ಟು ಹುಣಸೆಹಣ್ಣ ನೆನ್ಸಿದೀನಿ ನಾನು. ಓಕೆ. ಕೈ ಫಸ್ಟ್ ಮೊದಲನೇದಾಗಿ ಸ್ವಚ್ಛವಾಗಿರ್ಬೇಕು. ಕೈನ ಚೆನ್ನಾಗಿ ಸೋಪ್ ಹಾಕಿ ಉಜ್ಜಿ ತೊಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇದು ಯಾಕಂದ್ರೆ ಮೇನ್ ಕೈಯೇ ಇದಕ್ಕೆ. ಎಸ್ ಮೇಡಮ್. ಇಲ್ಲಿ ಯಾವ ಸೌಟು ಇದು ಎಲ್ಲ ಬಳಸೋದಿಲ್ಲ. ಓಕೆ. ಕೈ ಕ್ಲೀನ್ ಆಗಿರ್ಬೇಕು ಇದು ಮಾಡಕ್ಕಿನ ಮುಂಚೆ. ಓಕೆ, ಕೈ ಕ್ಲೀನ್ ಸಾರು ಅಂತ ಕರೀತಾರೆ ಇದನ್ನ. ಸಾರು ಆಗೋದಿಲ್ಲ, ಇದು ಹಸಿ ಗೊಜ್ಜು. ಓಕೆ, ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ, ತಿನ್ನಕ್ಕೆ ಬಹಳ ರುಚಿಯಾಗಿರುತ್ತೆ. ಚೂರು ಬಿಸಿ ಬಿಸಿ ಅನ್ನಕ್ಕೆ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಮುದ್ದೆಗೂ ಚೆನ್ನಾಗಿರುತ್ತೆ, ಮುದ್ದೆನೂ ತಿಂತಾರೆ ಇದ್ರೊಳಗಡೆ. ಆದ್ರೆ ಅನ್ನಕ್ಕೆ ಮಾತ್ರ 7 ಮಾಡಿಸಾಗಿರುತ್ತೆ. ಸ್ವಲ್ಪ ಬಾಯಿಗೆ ಕೆಟ್ಟೋದಾಗ, ಸಪ್ಪೆ ಸಾರು ತಿಂದಾಗ, ಲೊಡ್ಡು ಸಾರು ಬೇಡ ಅಂದಾಗ ಈ ತರ ಹಸಿ ಬಾಯಲ್ಲಿ ನೀರೇ ಬಂದ್ಬಿಡ್ತು. ಸಖತ್ತಾಗಿದೆ, ಗೊತ್ತಾಗುತ್ತೆ ನಿಮ್ಗೆ. ವೆಯ್ಟ್ ಮಾಡಿ, 2 ಮಿನಿಟ್ಸ್ ರೆಡಿ ಆಗುತ್ತೆ. ಮತ್ತೆ ಏನಂದ್ರೆ ಈಗೆಲ್ಲ ಹಳೆ ಅಡುಗೆಗಳು ಮರ್ತೋಗ್ತಾ ಇದೆ. ಈಗಿನ ಜನರೇಷನ್ ಯಾರಿಗೂ ಇಂಥದೆಲ್ಲ ಬರೋದಿಲ್ಲ. ಏನಾದ್ರು ಗೊತ್ತೇನ್ರಿ? ಹೌದು. ಮೊದಲಂದ್ರೆ ಹಿಂಗೆ ಸಡನ್ ಆಗಿ ಏನು ತಿನ್ನಕ್ ಸಿಗ್ತಾ ಇರಲ್ಲ. ಈ ತರ ಹುಳಿ ಗೊಜ್ಜು, ಪಳಿ ಗೊಜ್ಜು ಮಾಡ್ಕೊಂಡು ತಿಂತಾ ಇದ್ವಿ. ಅಲ್ಲ, ಹಳ್ಳಿಗಳಲ್ಲಿ ಫೋನ್ ಮಾಡಿದ್ರೆ ಹೋಟ್ಲಲ್ಲಿ ಸಿಗುತ್ತೆ, ಬೇಕರಿ ಸಿಗುತ್ತೆ, ರಸ್ತೆಗಳಲ್ಲಿ ಬೀದಿಗಳಲ್ಲಿ ಅಂಗಡಿಗಳು ಸಿಗುತ್ತೆ. ಎಲ್ಲ ಅದು ಏನಾಗ್ಬಿಟ್ಟಿದೆ, ಫಾಸ್ಟ್ ಫುಡ್ ಎಲ್ಲ ಜಾಸ್ತಿ ಬಂದು ಇದೆಲ್ಲ ಮರ್ತೋಗ್ತಾ ಇದೆ. ಮೊದ್ಲೇನಾಗ್ತಿತ್ತು, ಒಬ್ರಿಗೆ ಶಾರ್ಟೇಜ್ ಆದ್ರೂ ಈ ತರದ್ ಏನೋ ಮಾಡ್ಕೊಳ್ತಾ ಇದ್ರು ಮನೇಲಿ. ಕರೆಕ್ಟಾ? ಕರೆಕ್ಟ್. ಇವಾಗ ಏನಾಗುತ್ತೆ, ಅಲ್ಲೋಗಿ ತಂದ್ಬಿಡೋ ಅಂತ ಮಾಡಷ್ಟು ಪೇಷನ್ಸ್ ಯಾರಿಗೂ ಇರೋದಿಲ್ಲ ಈಗ, ಕಡಿಮೆ. ಓಕೆ, ಸೋಸ್ಕೋಬೇಕು. ಕೈನೇ ಮೇನ್ ಇದಕ್ಕೆ, ಕೈಲೇ ಹಾಗೆ ಸೋಸ್ಕೋಬಹುದು. ಓಕೆ. ಈ ತರ ಅಡಿಗೆಗಳೆಲ್ಲ ಮಾಡ್ಬಿಟ್ರೆ ಗ್ಯಾಸ್ ಎಲ್ಲ ತುಂಬಾ ಉಳಿದೋಗುತ್ತೆ ಸುಚಿತ. ಉಳಿದೋಗುತ್ತೆ ಅಲ್ವಾ? ಹೌದು, ಎಲ್ಲಾನು ಉಳಿಯುತ್ತೆ. ಎಣ್ಣೆನೇ ಇಲ್ವಲ್ಲ ಇದ್ರಲ್ಲಿ? ಹೌದಲ್ವೇ? ಎಣ್ಣೆ ಬೆಣ್ಣೆ ತುಪ್ಪ ಇಲ್ಲದೆ ನೀವು ಗುರುಗಳು ಮನೆಗೆ ಬಂದಿದ್ರಾ? ಎಲ್ಲ ಅವ್ರು ಬಂದಿಲ್ಲ. ಇದು ನಮ್ಮ ಹಳ್ಳಿ ಅಡಿಗೆ, ಹಳೆ ಅಡಿಗೆ. ಓಕೆ, ಎಷ್ಟು ಬೇಗ ಮಾಡಬಹುದು. ಗುರುಜಿ ಗೊತ್ತಿಲ್ಲ, ಇದು ಗೊತ್ತಿರೋ ಮಾಡಿ ತೋರಿಸ್ಬಿಟ್ಟಿರೋದು. ಎಣ್ಣೆ ಇಲ್ವಲ್ಲ? ಅಲ್ವಾ? ಹೌದು. ಓಕೆ, ಹುಣಸೆ ಹಣ್ಣನ್ನ ಚೆನ್ನಾಗಿ ಕಿವುಚ್ಕೋಬೇಕು. ಮೇನ್ ಹುಣಸೆ ಹಣ್ಣಿನ? ಹೌದು, ಮೇನ್ ಹುಣಸೆ. ಓಕೆ. ಮತ್ತೆ ಹೊಲ ಗದ್ದೆಯಲ್ಲಿ ಕೆಲಸ ಮಾಡೋರೆಲ್ಲ ಓಕೆ ಮುದ್ದೆಗಿದೆ ಬೇಗ ಆಗಂತದ್ದು ಅವರಿಗೆ. ಓಕೆ.
ಆಮೇಲೆ ಹುಣಸೆ ಹಣ್ಣೆಲ್ಲ ಸಿಕ್ಕಾಪಟ್ಟೆ ರಸ್ತೆ ಬದಿಲಿ ಮರಗಳಲ್ಲಿ ಇರುತ್ತೆ, ಊರ್ನವರೆಲ್ಲ ಕಿತ್ಕೊಂಡು ಹಂಚ್ಕೊಳ್ತಾರೆ ಅದನ್ನ. ಆದ್ರಿಂದ ಇದೇನಾಗುತ್ತೆ ಅಂದ್ರೆ ಇದು ಹುಣಸೆ ಹಣ್ಣು ಅವ್ರು ಅದಕ್ಕೇನೆ ಇಷ್ಟು ದಪ್ಪ ದಿಮ್ಮಿಗಳ ತರ ಮಾಡಿ ಹುಣಸೆ ಹಣ್ಣು ಇಟ್ಕೊಂಡಿರ್ತಾರೆ. ಮೇನ್ ಇಂಗ್ರೀಡಿಯೆಂಟ್ಸ್ ಟೊಮೊಟೊಗಿಂತ ಹಳ್ಳಿ ಅಡಿಗೆಗಳಲ್ಲಿ ಹುಣಸೆ ಹಣ್ಣಿನ ಉಪಯೋಗನೇ ಜಾಸ್ತಿ. ನಿಮ್ ಕೈ ತೋರಿಸಿ, ಕ್ಲೀನ್ ಆಯ್ತಲ್ಲ. ಎಷ್ಟು ಬೆಳಗಾಗಿದ್ದೀರಿ ತೋರಿಸಿ. ನಾನು ಮಾಡೋದಕ್ಕಿಂತ ಮುಂಚೆನೆ ಕೈ ಆದ್ರೂ ಇವು ಸ್ವಲ್ಪ ಜಾಸ್ತಿ ಬೆಳಗಾಗಿದೆ ತೋರಿಸಿ. ನಾನು ಇಲ್ಲಿ ಮಾಡಕ್ ಮುಂಚೆ ಫಸ್ಟ್ ವಾಶ್ ಮಾಡ್ಕೊಂಡೆ ನೋಡಿ ಎಷ್ಟು ಬೆಳಗಾಗಿದೆ. ಹುಳಿ ಬಿದ್ದಿದ್ಯಲ್ಲ, ಹುಳಿ ಬಿದ್ದಿದೆ. ಓಕೆ ಆಗಿದೆ ಇದ್ರಲ್ಲಿ. ಓಕೆ ಮೇಡಮ್, ಹಳೆ ಕಾಲದ ತರ ಇಲ್ಲಿ ಒಳಕಲ್ಲಿ ಇಲ್ಲ ನಮ್ಗೆ. ಓಕೆ, ಅದರಿಂದ ಇದು ತಗೊಳ್ಳೋಣ. ಕುಟಿಂಗ್ ಮಿಷಿನ್. ಹೌದು. ಓಕೆ, ಕುಟ್ಕೊಳ್ಳಿ. ನನಗೆ ಇದು ಇನ್ನೊಂದು ಬೌಲ್ ಬೇಕು. ಏನಿಗೆ ಮೇಡಮ್? ಎರಡು ತೋರಿಸ್ಬೇಕಲ್ಲ. ಎರಡು ತೋರಿಸ್ಬೇಕಾ? ಓಕೆ ತೊಳಿ. ಹುಣಸೆ ಹಣ್ಣಿನ ರಸ ರೆಡಿ ಆಗಿದೆ. ಓಕೆ, ಅರ್ಧ ಮಿಕ್ಸಿಂಗು ಎಕ್ಸ್ಚೇಂಜಿಂಗಾ? ಹೌದು. ನೀರ್ ಹಾಕೊಳ್ಳೋಣ ಫಸ್ಟ್ ಈಗ ಕಲ್ಸ್ಕೊಳ್ಳೋದಿಕ್ಕೆ. ಓಕೆ ಮೇಡಮ್, ಓಕೆ ಕೊಟ್ಬಿಡಿ. ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ಓಕೆ, ಆಮೇಲೆ ಹಸಿಮೆಣಸಿನ್ಕಾಯಿ ಜಜ್ಜಿಂಗಾ? ಕುಟ್ಟಿಂಗ್ ಮಿಷಿನ್ ಅಲ್ಲಿ ಕುಟ್ಟಿಂಗು. ಹೌದು. ಸಾಕ್ಬಿಡ್ರಿ. ಹಸಿಮೆಣಸಿನ್ಕಾಯಿ ಓಕೆ, ಜಜ್ಜಿರಂತದ್ದು ಚೆನ್ನಾಗಿ. ಮಿಕ್ಸಿನೂ ಬೇಡ, ಕರೆಂಟು ಬೇಡ, ಸ್ಟವ್ ಬೇಡ, ಗ್ಯಾಸ್ ಬೇಡ, ಆದ್ರೂ ಕೂಡ ಸಾರು ರೆಡಿ ಆಗುವಂತ ಏಕೈಕ ಕಾರ್ಯಕ್ರಮ ನಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಈರುಳ್ಳಿ ಎಸ್ ಮೇಡಮ್. ಇಲ್ಲ ಇಲ್ಲಾರ ನಾವು ಹಿಂಗೆ ಕಲ್ಲಲ್ಲಿ ಚಚ್ಚ ತೋರಿಸ್ತಿದೀವಿ. ಹಳ್ಳಿ ಕಡೆ ಎಲ್ಲ ಕೈಲೇ ಹಾಕಿ ಹಂಗೇನೆ ಕಿವುಚ್ಬಿಡ್ತಾರಲ್ಲ? ಹೌದು ಹೌದು, ಅದಾವಲೇ ರುಚಿ ಬರೋದು. ಓಹೋ, ಸ್ವಲ್ಪ ಈರುಳ್ಳಿನೂ ಹೆಚ್ಚಿದೆ, ಸ್ವಲ್ಪ ಹಿಂಗ್ ಮಾಡಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ. ಓಹೋ, ಮುದ್ದೆ ಚೆನ್ನಾಗಿರ್ತೇನ್ರಿ ಇದು ಸುಜಿತಾ? ಮುದ್ದೆಗಿನ್ನ ಬಿಳಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ಓಹೋ, ಸಿಕ್ಕಾಪಟ್ಟೆ ಈಸಿ ಇದು. ರುಚಿ ಮಾತ್ರ ಅದ್ಭುತವಾಗಿರುತ್ತೆ. ಇದು ಬೆಳ್ಳುಳ್ಳಿ ಆಪ್ಷನಲ್, ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋದಿಲ್ಲ. ಇದಿಲ್ದಿರ ಸಹ ಮಾಡಬಹುದು. ಇವಾಗ ನೀವು ಹಾಕ್ತಾ ಇದ್ದೀರಾ? ಒಂಚೂರು ಹಾಕ್ತೀವಿ. ಹಾಕ್ಬಿಡಿ, ಬೇಕಾದ್ರೆ ಹಾಕೊಳ್ಳಿ, ಬೆಳೆದಿದ್ರು ಬಿಟ್ಕೊಳ್ಳಿ. ಓಕೆ, ಎಸ್ ಮೇಡಮ್. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಓಕೆ, ಏನದು ಉಪ್ಪು? ಅದು ಉಪ್ಪು ಹಾಕ್ತಾ ಇದ್ದೀನಿ. ಓಕೆ, ಉಪ್ಪು ಸ್ವಲ್ಪ ನೋಡಿ ಜಾಸ್ತಿನೇ ಇರ್ಬೇಕಾ? ಹಾಕಬೇಕಾಗುತ್ತೆ. ಹುಳಿ ಇರುತ್ತಲ್ಲ, ಓಕೆ. ಚೆನ್ನಾಗಿ ಕೈಲೀಗ ಆಹಾ ಹಾ, ಕಲ್ಸ್ಕೊಳ್ಳಿ. ನೀರು ಹಾಕೊಡ್ರಿ, ಇನ್ನು ಸ್ವಲ್ಪ ನೀರು ಬೇಕಲ್ಲ? ನೀರು ಅದೇ ಹೇಳಿದ್ದು, ರುಚಿ ನೋಡಿ ಉಪ್ಪು ಓಕೆ, ನೀರು ಬೆರೆಸ್ಕೊಳ್ಳೋ ಪ್ರಮಾಣ. ನಾವು ಕಲ್ಲಲ್ಲಿ ಏನೇ ಜಜ್ಜಿದ್ರು ಕೈಲಿ ಮಾಡಿದ್ರೇನೆ ಅದು ಟೇಸ್ಟ್ ಬರೋದು. ಚೂರು ನೀರು ಹಾಕಿ. ಇದು ಏನ್ ಗೊಜ್ಜಿದು? ಇದು ಹಸಿ ಗೊಜ್ಜಾ? ಹಸಿ ಗೊಜ್ಜೇನೆ, ಎರಡೂನು ಹಸಿ. ಎರಡು ಹಸಿದೇನಾ? ಬಟ್ ಅದ್ರೊಳಗೆ ಏನು? ಎರಡು ವಿಧಾನ ತೋರಿಸ್ತಾ ಇದೀವಿ ಅಷ್ಟೇ. ಇದು ಒಂದು ವಿಧಾನ. ಇದು ಒಂದು ವಿಧಾನ. ಇದಕ್ಕೆ ವೆರಿ ಸಿಂಪಲ್. ಏನಂತ ಹೇಳಿದ್ರೆ ಇವತ್ತು ಎರಡು ತರ ಹಸಿ ಗೊಜ್ಜನೆ, ಎರಡೂ ಕೈಲೇ ಮಾಡುವಂಥದ್ದು. ಗ್ಯಾಸ್ಗಿನ ಉಪಯೋಗ, ಎಣ್ಣೆಯ ಉಪಯೋಗ, ಬೆಣ್ಣೆಯ ಉಪಯೋಗ ಏನು ಇರಲ್ಲ. ಇದ್ರೊಳಗೆ ಏನು ಹಾಕಿರ್ತೀವಿ ಅಂದ್ರೆ ನಾವು ಖಾರದ ಪುಡಿನ ಮಿಕ್ಸ್ ಮಾಡಲ್ಲ, ಇದಕ್ಕೆ ಸಾರು ಪುಡಿನ ಮಿಕ್ಸ್ ಮಾಡ್ತೀವಿ. ಸಾರು ಪುಡಿ ಇದಕ್ಕೆ ಹಾಕ್ತೀವಿ, ಹೊಸದಕ್ಕೆ ಮಾಡ್ತಾ ಇರೋದಕ್ಕೆ ಇದಕ್ಕೆ ಹಾಕಿರಲ್ಲ. ಏನಂತ ಕರೆಯೋದು ಇದಕ್ಕೆ ನಾವು? ಹಸಿ ಗೊಜ್ಜೇನೆ. ಹಸಿ ಗೊಜ್ಜು, ಎರಡು ರೀತಿಯ ಹಸಿ ಗೊಜ್ಜು. ಹುಳಿ ಹಸಿ ಗೊಜ್ಜು ಅಂತಾನು ಹೇಳ್ಕೋಬಹುದು. ಬೆಳ್ಳುಳ್ಳಿ, ಈರುಳ್ಳಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿ, ಜಜ್ಜಿರಂತದ್ದು ಬೆಳ್ಳುಳ್ಳಿ. ಓಕೆ, ಎಲ್ಲ ಮೊದಲೇ ಹೇಳ್ದಂಗೆ ಕಲ್ಲಲ್ಲಿ ಕುಟ್ಟಿರಂತದ್ದು. ಓಕೆ. ಇದಕ್ಕೆ ದಿನ ಸಾಂಬಾರ್ ಪುಡಿ ನಾವು ಅದಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕಲ್ಲ. ಓಕೆ, ಎರಡು ಇದನ್ನೇ ಯಾವ್ದು ಬೇಕಾದ್ರೂ ಫಾಲೋ ಮಾಡ್ಕೋಬಹುದು. ಸಾಮಾನ್ಯವಾಗಿ ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡೋದು. ಓಕೆ ಮಾ, ಇದು ಒಂದು ವಿಧಾನ. ಸಾಂಬಾರ್ ಪುಡಿ ಓಹೋ, ದಿನನಿತ್ಯ ತರಕಾರಿ ಸಾಂಬಾರ್ಗಳಿಗೆ ಏನ್ ಬಳಸ್ತೀವಿ ಅದೇ ಸಾಂಬಾರ್ ಅದು. ಓಕೆ, ಕೊತ್ತಂಬರಿ. ಕೊತ್ತಂಬರಿ ಇದು ಗಟ್ಟಿಗೆ ಇರುತ್ತಾ? ಇದು ನೀರು ಇರುತ್ತಾ? ಇಲ್ಲ ಇಲ್ಲ, ಸ್ವಲ್ಪ ಗಟ್ಟಿ ಇರುತ್ತೆ. ಗಟ್ಟಿ ಇರುತ್ತೆ, ಯಾಕಂದ್ರೆ ಪೌಡರ್ ಹಾಕಿದೀವಲ್ಲ. ಹೌದು, ಪೌಡರ್ ಮಿಕ್ಸ್ ಆದಾಗ ಗಟ್ಟಿ ಆಗುತ್ತೆ ಅಷ್ಟೇ. ಸ್ವಲ್ಪ ನೀರು ನೋಡ್ಕೊಂಡು ಹಾಕೋಬಹುದು. ಎಸ್ ಮೇಡಮ್. ಓಕೆ, ಕೈ ಮೇನ್ ಕೈ ಚೆನ್ನಾಗಿ ಕಲ್ಸ್ಕೋಬೇಕಾಗುತ್ತೆ. ಕಲ್ಸ್ಕೋಬೇಕಾಗುತ್ತೆ. ಹೌದು, ಒಟ್ಟು ಹಸಿ ಇರಲ್ಲೇ ಚೆನ್ನಾಗಿರ್ತೀನಿ ಸುಚಿತಾ? ಚೆನ್ನಾಗಿರುತ್ತೆ, ತಿಂದು ನೋಡಿ ನೀವು. ಹಂಗಂತೀರಾ? ಓಕೆ, ಆಗಿದೆ. ರೆಡಿನಾ? ಫಟಾಫಟಾಗಿ ಹಸಿ ಗೊಜ್ಜು ರೆಡಿ ಆಗಿದೆ. ಫಟಾಫಟಲ್ಲೇ ಎರಡು, ಇನ್ನೇನೋ ದೊಡ್ಡ ಸೆಗ್ಮೆಂಟ್ ಕೊಟ್ಟಿದ್ರೆ 4 ಆಗ್ಬಿಡ್ತಾ ಇತ್ತು ಸುಚಿತಾ ಅವ್ರ ಕೈಯಿಂದ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಒನ್ ಅಂಡ್ ಒನ್ ಸುಚಿತಾ ಅವರು ಅದ್ಭುತವಾಗಿರುವಂತ ಎರಡು ಗೊಜ್ಜುಗಳನ್ನ, ಹುಳಿ ಸಾರುಗಳನ್ನ ಒಂಥರ ಮಾಡಿದ್ದಾರೆ. ಅದ್ಭುತವಾಗಿರುತ್ತೆ ಅಂತ ಹೇಳಿದ್ದಾರೆ. ಇದನ್ನ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. ಹಸಿ ಗೊಜ್ಜು ಬೇಕಾಗುವ ಸಾಮಗ್ರಿಗಳು: ಹುಣಸೆ ಹಣ್ಣು, ಹಸಿ ಮೆಣಸಿನಕಾಯಿ,
ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಾಂಬಾರ್ ಪುಡಿ, ಉಪ್ಪು. ಹಸಿ ಗೊಜ್ಜು ಮಾಡುವ ವಿಧಾನ: ಒಂದು ಬೌಲ್ಗೆ ನೆನೆಸಿಟ್ಟ ಹುಣಸೆ ಹಣ್ಣಿನ ರಸ, ಜಜ್ಜಿದ ಹಸಿ ಮೆಣಸಿನಕಾಯಿ, ಜಜ್ಜಿದ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಚೆನ್ನಾಗಿ ಕಲಸಿ. ಇನ್ನೊಂದು ಬೌಲ್ಗೆ ಹುಣಸೆ ರಸ, ಈರುಳ್ಳಿ, ಬೆಳ್ಳುಳ್ಳಿ, ಸಾಂಬಾರ್ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ಕಲಸಿದರೆ 2 ರೀತಿಯ ಹಸಿ ಗೊಜ್ಜು ಅನ್ನದೊಂದಿಗೆ ಸವಿಯಲು ಸಿದ್ಧ. ಹಳ್ಳಿ ಅಡುಗೆ ಸ್ಪೆಷಲಲ್ಲಿ ಅದ್ಭುತವಾಗಿರುವಂಥ 2 ಸ್ಪೆಷಲ್ಲು ಸಾರುಗಳನ್ನ ಸಿಕ್ಕಾಪಟ್ಟೆ ಸಖತ್ತಾಗಿ ತೋರಿಸಿದ್ದಾರೆ. ಯಾಕಂದರೆ ಇಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ಎಣ್ಣೆ ಬೆಣ್ಣೆ ತುಪ್ಪ ಬೇಡ ಅಂತ ನಾವು ಗುರುಜಿಗೆ ಹೇಳ್ತೀವಿ. ಇವತ್ತು ಎಣ್ಣೆ ಬೆಣ್ಣೆ ತುಪ್ಪ ಗ್ಯಾಸು ಎಲೆಕ್ಟ್ರಿಸಿಟಿ ಏನು ಬೇಡ, ಹಾಗೂ ಸಹ ಸಾರನ್ನ ಮಾಡ್ಕೋಬೋದು ಅಂತ ಸುಚಿತ್ರ ಅವ್ರು ತೋರಿಸ್ತಾ ಇದ್ದಾರೆ. ಯಾವ್ದಾಗ್ತೀರಿ ಮೇಡಮ್ ಫಸ್ಟು? ಫಸ್ಟ್ ಹಸಿ ಮೆಣಸಿನಕಾಯಿ ಹಾಕ್ತೀವಿ. ಓಕೆ, ಅಂದರೆ ಇದರೊಳಗೆ ನೀವು ಖಾರದ ಪುಡಿನ ಹಾಕಿಲ್ಲ, ಹಾಕಿ ಮೇಡಮ್ ಸ್ವಲ್ಪ ಹಾಕ್ರಿ. ಹಸಿ ಮೆಣಸಿನಕಾಯಿ ನೋಡ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ. ಆಹಾ, ಇದಕ್ಕೆ ಇದರಷ್ಟೇ ನೀರು ಹಾಕ್ಬೋದು. ಇನ್ನು ತಡೀತೆ ಹುಳಿಯಿದೆ. ಇದು ಎಷ್ಟಿದೆಯೋ ಅಷ್ಟು ನೀರು ಹಾಕೋಬೋದು. ಇಲ್ಲ ಇದು ಇಷ್ಟೇ. ನಿಮ್ಗೊಂದು ಚೂರು ಹಾಕೊಂಡ್ರು ತಿನ್ಬೇಕು, ಆ ರೀತಿ ಇರ್ಬೇಕು. ನಾಲ್ಗೆಗೆ ರುಚಿ ಕೊಡುತ್ತೆ. ಇದಕ್ಕೆ ಆಹಾ, ಓಕೆ, ಒಂಚೂರೇ ಹಾಕೋಬೇಕಿದೆ. ಹಸಿ ಮೆಣಸಿನಕಾಯಿ ರುಚಿ ಹೆಚ್ಚು. ನಂಬರ್ 1 ಇದು. ಸಕಲ ಇದು ಆಮೇಲೆ ಉಪ್ಪು, ಖಾರ, ಹುಳಿ ಸ್ವಲ್ಪ ನೀರು ಹಾಕ್ರಿ ರೀ. ಚೆನ್ನಾಗಿ ಮೇಡಮ್, ಥ್ಯಾಂಕ್ ಯು. ಚೆನ್ನಾಗಿದೆ ರೀ, ಥ್ಯಾಂಕ್ ಯು ಸುಚಿತ್ರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತವಾಗಿ ಮಾಡಿದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಮುರಳಿಯವರೇ. ನಮ್ಮನೆ ರುಚಿ ಒಂದ್ಸರಿ ನೋಡಿ ಅಂತ ಇದ್ದಾರೆ. ನಮಸ್ಕಾರ ಮೇಡಮ್. ತಮ್ಮ ಹೆಸರು? ಶಾಂತಾರವಿ. ಶಾಂತಾ ರವಿ ಅವರೇ, ಎಲ್ಲಿಂದ ಬರ್ತಾ ಇದ್ದೀರಿ? ವಿದ್ಯಾರಣ್ಯಪುರ ಸರ್. ಏನ್ ಮಾಡ್ತಿದ್ದೀರಾ ಶಾಂತ ಅವರೇ? ಹೌಸ್ ವೈಫ್. ರವಿ ಅವರು ಅಡ್ವೊಕೇಟ್ ಸರ್. ಅಯ್ಯೋ, ವಕೀಲರ ಹೆಂಡತಿ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ. ನಥಿಂಗ್ ಟು ವರಿ. ಏನ್ ಮಾಡ್ತಾ ಇದ್ದೀರಾ ಶಾಂತ ಅವರೇ? ಲಿವರ್ ಸುಕ್ಕ ಮಾಡ್ತಾ ಇದ್ದೀನಿ ಸರ್. ಲಿವರ್ ಸುಕ್ಕ. ರವಿ ಅವ್ರಿಗೆ ಇಷ್ಟನಾ? ವಕೀಲರಿಗೆ ಇಷ್ಟ ಇರ್ಬೇಕಿದು ಭಾನುವಾರ ಬಂದ ತಕ್ಷಣ. ಓಕೆ, ಜೊತೆಲಿ ಮಕ್ಳಿಗೂ ಇಷ್ಟ. ಮಕ್ಳು ಎಷ್ಟು ಜನ ಮಕ್ಳು? ದೊಡ್ಡವಳ ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಇಬ್ರು ಟ್ವಿನ್ಸ್ ಮಕ್ಳು ಸರ್. 3 ಜನ? ಹೌದು. ಇಬ್ರು ಟ್ವಿನ್ಸ್. ಹೆಣ್ಮಕ್ಳ ಗಂಡ್ಮಕ್ಳ? ದೊಡ್ಡವಳ ಮಗಳು ಎರಡನೇ ಇಬ್ರು ಟ್ವಿನ್ಸ್ ಗಂಡ್ಮಕ್ಳು. ಗಂಡ್ಮಕ್ಳು. ಓಹೋ, ಓಕೆ ಓಕೆ. ರವಿ ಅವರೇ ನಮಸ್ಕಾರ ಸರ್. ಏನೇನ್ ತಿಂದಿದ್ದೀರಾ ಮಾಡಕ್ಕೆ ಹೇಳಿ? ಲಿವರ್ ಸುಕ್ಕ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಲಿವರ್, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಧನಿಯಾ, ಈರುಳ್ಳಿ, ತೆಂಗಿನಕಾಯಿ ಚೂರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇವಾಗ ನನಗೆ ಒಂದು ಫ್ಲೈಯಿಂಗ್ ಪ್ಯಾನ್ ಬೇಕು. ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಂತಾ ರವಿ ಅವರು ಬಂದಿದ್ದಾರೆ. ಅದ್ಭುತವಾಗಿರುವಂತಹ ಒಂದು ಸುಕ್ಕ, ಲಿವರ್ ಸುಕ್ಕ. ಲಿವರ್ ಸುಕ್ಕ. ಓಕೆ, ಇದೊಂಥರ ಹೊಸ ಹೆಸರು, ಲಿವರ್ ಸುಕ್ಕ. ಓಕೆ, ಹಾಕೊಳ್ಳಿ ಮೇಡಮ್. ಎಣ್ಣೆ ಹಾಕ್ಲಾ? ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಎಲ್ಡಿ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಓಕೆ, ಗಂಡ್ಮಕ್ಳು ಎಷ್ಟು ವರ್ಷ ಅದೇ ಅವಳಿ ಜೋಳಿ ಅವ್ರಿಗೆ ಏನ್ ಹೆಸರು ಇಟ್ಟಿದ್ದೀರಿ? ಪ್ರದ್ಯುಮ್ನ, ಪ್ರತ್ಯೂಷ್. ಪ್ರದ್ಯುಮ್ನ, ಪ್ರತ್ಯೂಷ್. ಒಂದೇ ತರ ಇದಾರಾ? ಹೌದು. ಕಂಡಕ್ಕಾಗಲ್ಲ ನೋಡಿದ್ರೆ? ಇಲ್ಲ ಸರ್. ಏನು ಓದ್ತಾ ಇಬ್ರು? ಫಸ್ಟ್ ಇಯರ್ PUC. ಒಂದೇ ಕಾಲೇಜಾ? ಹೌದು. ಬೇರೆ ಬೇರೆ ಕಾಲೇಜ್ ಸೇರಿಸಬೇಕಾಗಿ ನೀವು. ಒಂದೇ ಕಾಲೇಜು, ಯಾರು ಬಂಕ್ ಕೊಡೋದು ಗೊತ್ತಾಗ್ಬಿಡುತ್ತೆ. ಇಬ್ರು ಬಂಕ್ ಕೊಡಕ್ಕಾಗಲ್ಲ, ಹೊಡೆದ್ರೆ ಇಬ್ರು ಬಂಕ್ ಕೊಡಿಬೇಕು. ಓಕೆ, ಹಾಕಿ. ಮಗಳು ಇಂಜಿನಿಯರಿಂಗ್ ಮಾಡಿ. ಮಗಳು ಇಂಜಿನಿಯರ್. ಏನ್ ಮಗಳ ಹೆಸರೇನು? ನಿಹಾರಿಕಾ. ನಿಹಾರಿಕಾ. ಓಕೆ ಓಕೆ. ಮತ್ತೆ ರವಿ ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಾ? ಹೌದು ಸರ್. ಕ್ರಿಮಿನಲ್ ಲಾಯರಾ, ಸಿವಿಲ್ ಲಾಯರಾ? ಸಿವಿಲ್ ಸರ್. ಸಿವಿಲಾ? ಓಕೆ. ಆಫೀಸು ಮನೆ ಎರಡು ಒಂದೇನಾ? ಇಲ್ಲ ಸರ್, ಆಫೀಸ್ ಬೇರೆ ಇದೆ. ಎಲ್ಲಿದೆ ಆಫೀಸು? ವಿದ್ಯಾರಣ್ಯಪುರದಲ್ಲೇ. ಆಫೀಸು ವಿದ್ಯಾರಣ್ಯಪುರನೇನಾ? ವೆರಿ ಗುಡ್. ಮನೇನೂ ಅಲ್ಲೇ. ಮನೇನೂ ಅಲ್ಲೇ, ಆಫೀಸು ಅಲ್ಲೇ. ಹೌದು. ಕೋರ್ಟ್ ಮಾತ್ರ ದೂರ ಪಾಪ. ಅದೇ ಪ್ರಾಬ್ಲಮ್. ದುರ್ಗಾ ಪರಮೇಶ್ವರಿ ಟೆಂಪಲ್ ಇದೆಯಲ್ಲ ಸರ್, ಹೌದು, ಅಲ್ಲೇ ಆಫೀಸ್ ಇರ್ತದೆ. ಹೌದೇನು? ಓಕೆ, ಒಂದೇ ಸರಿ ಬಂದಿದೆ ದುರ್ಗಾ ಪರಮೇಶ್ವರಿ ಟೆಂಪಲ್. ತುಂಬಾ ಫೇಮಸ್ ಸರ್. ಇದು ಲಿವರ್ ಅಲ್ಲ? ಹೌದು ಸರ್. ಹಾಕಿ ಮೇಡಮ್. ಓಕೆ, ಚಿಕನ್ ಲಿವರಾ? ಹೌದು. ಓ, ನೀವು ಅದು ಹೇಳಿಲ್ಲ, ನಾನು ಅವಾಗಿಂದ ಕಾಯ್ತೀನಿ ಯಾವ ಲಿವರಪ್ಪ ಇದು ಹಿಂಗಿದೆ ಅಂತ. ಇದು ಚಿಕನ್ ಲಿವರ್ ಸುಕ್ಕ ಅಲ್ಲ? ಓಕೆ 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 ಓಕೆ. ಸರ್, ಆ ಕಡೆ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ನಾವು ಈ ಕಡೆ ಇದ್ದಿಟ್ಕೊಳ್ಳೋಣ. ಓಕೆ ಓಕೆ ಓಕೆ. ಇದು ಈ ಕಡೆ ಬೇಯ್ತಾ ಅಲ್ಲಿ. ಅಲ್ಲೇನ್ ಬೇಕು ನಿಮ್ಗೆ? ಇನ್ನೊಂದು
ಧನಿಯಾ ಹಾಕ್ತಾ ಇದ್ದೀನಿ ಸರ್. ಓಕೆ, ಹಾಕಿ. ಈ ಕಡೆ ಈರುಳ್ಳಿ ಜೊತೆಗೆ ಚಿಕನ್ ಲಿವರು ಚೆನ್ನಾಗಿ ಬೇಯ್ತಾ ಇದೆ. ಇದು ಪೌಡರ್ ಅಲ್ಲ ಇದು? ಪೌಡ್ರ್ ಮಾಡ್ಕೋಬೇಕು ಸರ್. ಓಕೆ, ಇನ್ನೇನು ಹಾಕಿದ್ರೆ ಹುರ್ಕೊಳ್ಳೋಕೆ ಇದಕ್ಕೆ? ಅದಕ್ಕೆ ಮೆಣಸಿನ್ಕಾಯಿ ಹಾಕ್ಬೇಕು ಸರ್. ಹಾಕಿ ಪರವಾಗಿಲ್ಲ. ಮೆಣಸಿನ್ಕಾಯಿ ಅಲ್ಲ? ಹೌದು ಸರ್. ಬ್ಯಾಡಗಿ ಮೆಣಸಿನ್ಕಾಯಿ? ಹೌದು, ಅದು ಸ್ವಲ್ಪ ಕಲರ್ಗೆ, ಇದು ಖಾರಕ್ಕೆ. ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ, ಹೌದು. ಕಲ್ಲರ್ಗೆ ಬ್ಯಾಡಗಿ ಮೆಣಸಿನ್ಕಾಯಿ. ಹೌದು. ಆಯ್ತು ಸರ್. ಏನಂತಾನೆ ಮಗ, ಕಾರ್ಯಕ್ರಮ ನೋಡ್ತಾನ? ನೋಡ್ತಾನೆ ಸರ್, ನಿಮ್ಗೆ ತುಂಬಾ ಇಷ್ಟ ಅವನಿಗೆ. ಇಬ್ಬರಲ್ಲಿ ಯಾರು ಇಷ್ಟ? ಪ್ರದ್ಯುಮ್ನಂಗೆ. ಪ್ರದ್ಯುಮ್ನಂಗ? ಓಕೆ, ನೀವು ಕಣಿಬೋದಾ ಈಸಿಯಾಗಿ ಯಾರ್ಯಾರು ಅಂತ ಅವರು? ಹೌದು ಸರ್, ಇಬ್ರಿಗೂ ಎಕ್ಸ್ಟ್ರಾ ಫಿಂಗರ್ ಇದೆ ತಂಬಲ್ಲಿ. ಒಬ್ಬಂಗೆ ರೈಟ್ ಹ್ಯಾಂಡ್ ಅಲ್ಲಿ ಇದೆ, ಇನ್ನೊಬ್ಬಂಗೆ ಲೆಫ್ಟ್ ಅಲ್ಲಿ ಇದೆ. ಕರ್ಕೊಂಬರ್ಬಾರ್ದು ಅವ್ರು ಇಬ್ರು ನೀವು? ಅಂದ್ರೆ ಇಬ್ರು ಒಂದೇ ತರ ಡ್ರೆಸ್ ತರ್ತೀರಾ ಮೊದ್ಲಿಂದಾನು? ಮೊದ್ಲು ಹಾಗೆ ಮಾಡ್ತಾ ಇದ್ವಿ, ಸ್ವಲ್ಪ ದೊಡ್ಡವರಾಗಿದ್ದಾರೆ. ನಾವು ಹಾಕೊಳ್ತೀವಿ ಅಂತಾರೆ ನಾವು. ಅವಾಗ್ಲೇ ಹೇಳ್ತಾ ಇದ್ದ, ಅಮ್ಮ ಹೋಗು ನೀನು ಅಂಕಲ್ಗೆ ನೋಡ್ಬೇಕು ನನಗೆ. ಕರ್ಕೊಂಬರ್ಬಾರ್ದ ಮಗನ ನೀವು? ಏನ್ ಶಾಂತ ಅವ್ರು ಹಿಂಗ್ ಮಾಡಿದೀರಾ ಕೆಲಸ ನೀವು? ಸರಿ, ಇದೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಸರ್. ಮಿಕ್ಸ್ ಉರ್ದಿರೋ ಅಂತ ಧನಿಯಾ ಮೆಣಸಿನ್ಕಾಯಿ, 2 ತರ ಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಂಡಿದೀವಿ, ಅದನ್ನ ಪೌಡರ್ ಮಾಡ್ಕೊಳ್ತೀರಾ? ಹೌದು, ಇದು ಸಾಕಾ? ಇನ್ನ ಸ್ವಲ್ಪ ಉರಿ ಕಡಿಮೆ ಮಾಡಿ ಸರ್. ಕಡಿಮೆ ಮಾಡಿ, ಇಲ್ಲಿ ಬಂದ್ಬಿಡುತ್ತೆ ಬಿಡಿ. ಓಕೆ ಸರ್. ಓಕೆ, ಮಾಡ್ಕೊಳ್ಳಿ ಶಾಂತ ಅವ್ರೆ. ಸರ್, ಇದು ಈ ತರ ಪೌಡರ್ ಹಿಂಗೆ ಪೌಡರ್ ತರಿಯಾಗಿರ್ಬೇಕು. ಇವಾಗ ಇದಕ್ಕೆ ನಾನು ತೆಂಗಿನಕಾಯಿನ ಆಡ್ ಮಾಡ್ಕೊಳ್ತೀನಿ. ಮಾಡ್ಕೊಳ್ಳಿ. ತೆಂಗಿನಕಾಯಿ ಇದು? ಹೌದು. ಕೊಬ್ಬರಿ ಅಲ್ಲ, ತೆಂಗಿನಕಾಯಿ. ತೆಂಗಿನಕಾಯಿ. ಯಾವ ಊರು ಕಡೆಯವ್ರಿ ನೀವು? ತೆಂಗಿನಕಾಯಿ ಹಾಕ್ತಾ ಇದೀರಾ? ತುಮಕೂರ್ನವರು. ತುಮಕೂರ್ನವರಾ? ರವಿ ಅವರು? ಅವ್ರು ಬ್ಯಾಂಗ್ಳೂರು. ಓಕೆ, ಹಾಕಿ ಮೇಡಮ್, ಹಾಕಿ ನೀವು. ಸ್ವಲ್ಪ ಗರಂ ಮಸಾಲ ಕೊಡಿ ಸರ್. ಗರಂ ಮಸಾಲ ಬೇಕಾ? ಓಕೆ, ರವಿ ಅವರ ಗರಂ ಮಸಾಲ ಕೊಡ್ತೀನಿ. ಹಾಕಿ ಸರ್. ಸಾಕಲ ಶಾಂತ? ಸಾಕು ಸರ್. ಓಕೆ, ಸ್ವಲ್ಪ ಹಾಗೆ ಅರಿಶಿನ ಹಾಕ್ತೀರಿ ಸರ್. ಅರಿಶಿನ ಬೇಕಾ? ಚಿಕನ್ ಸುಕ್ಕ ಮಾಡೋ ತರ ನೀವು ಲಿವರ್ ಸುಕ್ಕನಾ? ಹೌದು ಸರ್. ಇವಾಗ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಸೈಡ್. ಮರ್ತೋದ್ರಾ? ಗೊತ್ತಾಯ್ತು ನಿಮ್ಗೆ, ಇವಾಗ ಹಾಕ್ತಾರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂತ ಗೊತ್ತಾಯ್ತು ನಮಗೆ. ನೋ ಪ್ರಾಬ್ಲಮ್. ಇಲ್ಲ ಸರ್, ಅದು ಎಣ್ಣೆಯಲ್ಲಿ ಇದಾಗುತ್ತೆ ಇವಾಗ ಸೈಡಲ್ಲಿ. ಏನು ಆಗ್ತಿದ್ರು ಆಗ್ತೈತೆ, ಏನು ಪರವಾಗಿಲ್ಲ, ಚೆನ್ನಾಗಿರ್ತದೆ ಹಂಗೇನೆ. ಶಾಂತ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಲಿವರ್ ಸುಕ್ಕವನ್ನು ಮಾಡಿ ತೋರಿಸ್ತಾ ಇದ್ರಿ. ಸುಕ್ಕ ಲಿವರ್ ಸುಕ್ಕ ಏನು ಬೇಕಾದ್ರೆ ಅಂದ್ಕೊಳ್ಳಿ. ಇದು ಚಿಕನ್ ಲಿವರ್ ಸುಕ್ಕ. ಯಾಕಂದ್ರೆ ಇದನ್ನ ಈ ಶೈಲಿನಲ್ಲಿ ನಾವು ಚಿಕನ್ನ ತಿಂತೀವಿ ಕುಂದಾಪುರದಲ್ಲಿ. ಇವರು ಚಿಕನ್ ಏನು ತಿನ್ನೋರು, ಚಿಕನ್ ಒಳಗಿರೋ ತಿಂತೀವಿ ನಾವು ಅಂತ. ಓಕೆ ಶಾಂತ, ಇನ್ನು ಜಾಸ್ತಿ ಬೇಯಬೇಕಾಗಿಲ್ಲ, ಎಲ್ಲ ಬೆಂದಿರುತ್ತೆ, ಬೇಗ ಆಗುತ್ತೆ. ಒಂಥರ ಆ ಮಸಾಲನೇ ಬೇರೆ ಚೆನ್ನಾಗಿರುತ್ತೆ. ಸರ್, ಸ್ವಲ್ಪ ನೀರು ಬೇಕು. ಹಾಕಿ. ಕೈಲಾಕಿ ಹಂಗಿರೆ ಮಲ್ಲಿ, ಕೈಲಾಕಿ? ಇಲ್ಲ ಸರ್, ಇಲ್ಲ, ಸ್ಪೂನಲ್ಲಿ ಹಾಕ್ತೀನಿ. ಓಕೆ, ಮುಚ್ಚಬೇಕು ಸರ್. ಮುಚ್ಚೋಣ? ಹಾಂ, ಎಲ್ಲ ಹಾಕಾಯ್ತಲ್ಲ? ಆಯ್ತು ಸರ್. ಒಂದೇ ಒಂದು ನಿಮಿಷ ಬಿಡಿ, ಆಮೇಲೆ ತಿನ್ನೋಡಿ. ಚಪಾತಿ, ಪೂರಿ, ಅಕ್ಕಿ ರೊಟ್ಟಿ ಇನ್ನೇನು ಚೆನ್ನಾಗಿರುತ್ತೆ? ಚಪಾತಿ ನಾನ್ಗೆಲ್ಲ ಚೆನ್ನಾಗಿರುತ್ತಾ? ಅದಕ್ಕೆಲ್ಲ ಸಖತ್ತಾಗಿರುತ್ತೆ ಅಂತ ಹೇಳ್ತಿದ್ರೆ ನೋ ಪ್ರಾಬ್ಲಮ್. ಸ್ವಲ್ಪ ಗಟ್ಟಿ ಆಗ್ಬೇಕು. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಂತಾ ರವಿ ಅವರು ಬಂದಿದ್ದಾರೆ ವಿದ್ಯಾರಣ್ಯಪುರಮಿಂದ. ಅವ್ರ ಮಕ್ಕಳು ಕಳ್ಸ್ಕೊಂಡಿದ್ದಾರೆ, 2 ಅವಳಿ ಜೋಳಿ ಗಂಡು ಮಕ್ಕಳು, 1 ಹೆಣ್ಮಗು ಇಂಜಿನಿಯರ್ ಮಾಡ್ತಾ ಇದೆ. ಅದ್ಭುತವಾಗಿರುವಂತ ಗ್ರೇವಿನೇ ಮಾಡಬೇಕು, ಇದು ಯಾರು ಮಾಡಿಲ್ಲ ಅಂತೇಳಿ ಲಿವರ್ ಸುಕ್ಕವನ್ನ ಮಾಡಿಕೊಟ್ಟಿದ್ದಾರೆ. ಚಿಕನ್ ಲಿವರ್ ಸುಕ್ಕ. ಓಕೆ, ಆಯ್ತು ಅನ್ಸುತ್ತಲ್ಲ ಮೇಡಮ್? ಇನ್ನ ಬೇಯಬೇಕಾ? ಏನಿಮ್ ಪ್ರಕಾರ? ಸ್ವಲ್ಪ ಬೇಯಬೇಕು, ಗಟ್ಟಿ ಆಗ್ಬೇಕಂತ. ಮುಚ್ಚಿಬಿಡೋಣ ಸರ್. ಇನ್ನೊಂದ್ಸರಿ ಮುಚ್ಚೋಣ. ಓಕೆ, ಏನ್ ತಂದಿದ್ದೀರಾ ಇದಕ್ಕೆ? ಚಪಾತಿ ತಂದಿದ್ದೀನಿ. ಮನೆಯಿಂದ ಪೂರಿನೂ ಇದೆ. ಹೌದು ಸರ್. ತೆಗಿರಿ ಎಲ್ಲ ತೆಗಿರಿ, ಕೊಡಿ ಇಲ್ಲಿ. ಓಕೆ, ಚಪಾತಿ, ಪೂರಿನೂ ಇದೆ, ಚಪಾತಿನೂ ಇದೆ. ಯಾವ್ದು ಬೇಕಾದ್ರೆ ಟೇಸ್ಟ್ ಮಾಡ್ಕೋಬಹುದು. ಹೌದು ಸರ್. ಪೂರಿಗಾರು ತಿನ್ಕೊಳ್ಳಿ, ಚಪಾತಿಗಾರು ತಿನ್ಕೊಳ್ಳಿ. ಸಾಕು. ಅಯ್ಯೋ, 2 ಪೂರಿ 2 ಚಪಾತಿ ತಿಂದ್ರೆ ಪಾಚ ಮಾಡೋದೇನೇನೆ. ಓಕೆ, ತೆಗೋಣ ಮೇಡಮ್ ದಿನ. ಓಕೆ, ಫುಲ್ ಎಣ್ಣೆ ಬಿಡ್ತಾ ಇದೆಯಲ್ಲ, ಗೊತ್ತಾಗುತ್ತೆ. ಕುಕ್ ಆದಾಗ ಎಣ್ಣೆ ಎಲ್ಲ ಮೇಲ್ಗಡೆ ತೇಲುತ್ತೆ, ಇಲ್ಲಾಂದ್ರೆ ನೀವು ಅದು ಬರಲ್ಲ. ಅದು ಫುಲ್ ಕುಕ್ ಆದಾಗ್ಲೇನೆ ಬರೋದು. ಓಕೆ, ಹಾಕೊಳ್ಳಿ ಮೇಡಮ್. ಸರ್, ಲಾಸ್ಟಲ್ಲಿ ಕೊರಿಯಂಡರ್ ಹಾಕ್ಬಿಡಿ. ಇನ್ನೇನಾಗಿ ಜ್ಞಾಪಿಸ್ಕೊಳ್ಳಿ, ಮರ್ತೋಗ್ಬಿಟ್ಟಿರ ಅಂತ ಮಗಳಿಗೆ ಕೇಳ್ತೀರಾ? ಇಲ್ಲ ಸರ್. ಓಕೆ,
ಗಟ್ಟಿ ಆಯ್ತು ನೋಡಿ. ಇನ್ನೂ ಗಟ್ಟಿ ಆಗ್ಬೇಕಾ ನಿಮ್ಗೆ? ಇಲ್ಲ ಇಷ್ಟೇ ಸರ್, ಇಷ್ಟೇ ಇಷ್ಟೇ. ಲಿವರ್ ಸುಖ ಶಾಂತ ರವಿ ಅವರು. ಸರ್ ಚಿಕನ್ ಲಿವರ್ ಸುಕ್ಕ ಚಿಕನ್ ಲಿವರ್ ಸುಖ ಶಾಂತ ಅವರ ಕೈಯಿಂದ ನಮ್ಮ ಕೈಗೆ ಬಂದಿದೆ. ಅದ್ಭುತವಾಗಿ ಮಾಡಿದರೆ. ಇದನ್ನು ಯಾವ ರೀತಿ ಮಾಡಿದ್ರು ನಮ್ಮ ಶಾಂತ ಅವರು, ತುಮಕೂರಿನ ಶಾಂತ ಅವರು, ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ಲಿವರ್ ಸುಕ್ಕ ಮಾಡ್ಕೊಳ್ಳಿ. ಲಿವರ್ ಸುಕ್ಕ ಬೇಕಾಗುವ ಸಾಮಗ್ರಿಗಳು: ಚಿಕನ್ ಲಿವರ್, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ, ಧನಿಯಾ, ಈರುಳ್ಳಿ, ತೆಂಗಿನಕಾಯಿ ಚೂರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಗರಂ ಮಸಾಲ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಲಿವರ್ ಸುಕ್ಕ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಧನಿಯಾ, ಬ್ಯಾಡಗಿ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಹುರಿದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡಿಕೊಂಡು ಅದಕ್ಕೆ ತೆಂಗಿನಕಾಯಿ ಚೂರು ಹಾಕಿ ಗ್ರೈಂಡ್ ಮಾಡಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಈರುಳ್ಳಿ, ಚಿಕನ್ ಲಿವರ್ ಹಾಕಿ ಹುರಿದು ತಯಾರಿಸಿಕೊಂಡ ಮಸಾಲಾ ಪುಡಿ, ಗರಂ ಮಸಾಲ, ಅರಿಶಿನ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನೀರು, ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಲಿವರ್ ಸುಕ್ಕ ಸವಿಯಲು ಸಿದ್ಧ. ಓಕೆ, ಟೇಸ್ಟ್ ಮಾಡೋದ ಶಾಂತ ಅವರೇ? ಮಾಡಿ ಸರ್. ಕೆಂಪು ಕಲ್ಲರಿನ ಲಿವರೇ ಮಾತ್ರನೇ ಹಾಕ್ಬೇಕು, ಬೇರೆದೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ಲಿವರ್ ಒಂದೇ ಹಾಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಪೂರಿ ಚೆನ್ನಾಗಿ ಮಾಡಿದ್ದೀರಾ? ನೀವೇ ಮಾಡಿದ್ದಾ? ಹೌದು ಸರ್, ಮಗ ಮೊದಲೇ ಹೇಳಿದ ಮಾಡ್ಕೊಂಡು ಹೋಗ್ಬೇಕು ಅಂತ. ಹೌದಾ? ಪೂರಿ ಚಪಾತಿ ಎರಡೂ ತಗೊಂಡೋಗ್ಬೇಕಂತ ಆರ್ಡರ್ ಮಾಡಿ ಕಾಲೇಜಿಗೆ ಹೋಗಿದ್ದಾನೆ. ಓಕೆ, ಥ್ಯಾಂಕ್ಸ್. ದೊಡ್ಡವನ ಸಣ್ಣವನ? ಇಬ್ರು ಹೇಳಿದ್ದಾರೆ ಸರ್. ಇಬ್ರು ಹೇಳಿದಾರಾ? ಏಯ್ ಬರ್ಬಾರ್ದೇನ್ರ ಇಬ್ರು ವೇಲು? ನೋಡ್ತಾ ಇದ್ನಲ್ಲ. ತುಂಬಾ ನೆನ್ಸ್ಕೊಳ್ತಾ ಇರ್ತಾರೆ ಸರ್ ಅವರು. ಥ್ಯಾಂಕ್ ಯು, ಥ್ಯಾಂಕ್ ಯು. ಚೆನ್ನಾಗಿದೆ ಮೇಡಮ್. ಚೆನ್ನಾಗಿದೆ ಸರ್. ಹೊಸ ರುಚಿ ಚೆನ್ನಾಗಿದೆ. ಓಕೆ. ಯೂಶಲಿ ಲಿವರ್ ಮಾಡ್ಬೇಕಾದ್ರೆ ಹಸಿ ಮಸಾಲ ಇಟ್ಟು ಮಾಡ್ಬಿಡ್ತೀವಿ. ಹೌದು ಸರ್, ಇದು ಡ್ರೈ ಇಲ್ಲ. ತುಂಬ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ತುಂಬ ಚೆನ್ನಾಗಿದೆ ಲಿವರ್ ಸುಕ್ಕ. ಒಂಥರ ಬೇರೆ ಟೇಸ್ಟು, ಬೇರೆ ಥರ, ಒಂದೇ ಥರ ಮಾಡ್ಕೋಬೇಡಿ ಮುರಳಿಯವರೇ. ನಮ್ಮ ಮಕ್ಕಳಿಗೆ, ನಮ್ಮ ಮಗಳಿಗೆ, ನಮ್ಮ ಮನೆಯವರಿಗೆಲ್ಲ ಇಷ್ಟ ಅಂತ ಶಾಂತ ಅವ್ರು ಬಂದು ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ರವಿ ಮಸಾಲದವರು ನಿಮಗೆ ಎಲ್ಲ ಮಸಾಲಾ ಪುಡಿಗಳನ್ನ ಹಾಕಿ ನಿಮಗೋಸ್ಕರ ರವಿ ಮಸಾಲದವರ ಶ್ರೀಕೃಷ್ಣ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೊಂದು ಇನ್ನೊಂದು ಗಿಫ್ಟ್ ಹ್ಯಾಂಪರ್ ಕೊಡ್ತಾ ಇದ್ದಾರೆ. ಇದ್ರೊಳಗಡೆ ಶ್ರೀಕೃಷ್ಣ ಗೀಯ ಜೊತೆಗೆ ಶ್ರೀಕೃಷ್ಣದ ಸ್ವೀಟ್ಸ್ ಇದೆ. ಟೇಸ್ಟ್ ಮಾಡಿ. ಮಯ್ಯಾಸ್ ಅವರ ಬೇಲ್ಬಾರ್, ಬೇಲ್ಪುರಿ ತಿನ್ಬೇಕು ಅಂದಾಗ ಬೇಲ್ಪುರಿ ಸಿಗಲ್ಲ, ಆದ್ರೆ ಮಯ್ಯಾಸ್ ಅವರ ಬೇಲ್ಬಾರ್ ಸಿಗುತ್ತೆ. ಯುನಿಬಿ ಕುಕೀಸ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೋಸ್ಕರ. ನಿಮ್ಮ ಮಗಳು ಕೊಡಿ ಕೂದಲಿನ 10 ಹಲವಾರು ಸಮಸ್ಯೆಗಳಿಗೆ ರಿಷಿಕೇಶ್ ಭೃಂಗ ಏರ್ ಆಯಿಲ್ ಮತ್ತು ಹರ್ಬಲ್ ಶಾಂಪೂ ನಿಮ್ಗೋಸ್ಕರ. ಉದ್ದವಾಗಿ ಕೂದಲು ಬೆಳೆಸ್ಕೋಬೇಕು ಅಂತ ಎಲ್ಲಾ ಮಹಿಳೆಯರಿಗೂ ಇಷ್ಟ. ಹಚ್ಕೊಳ್ಳಿ, ಉದ್ದವಾಗಿ ಬೆಳೆಯುತ್ತೆ. ಮುಳಿಯಾ ಜ್ಯುವೆಲರ್ಸ್ ಅವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬೆಳ್ಳಿ ಗಣೇಶವನ್ನ ಕೊಡ್ತಾ ಇದ್ದಾರೆ. ಜೊತೆಗೆ ನಿಮ್ಗೊಂದು 1000 ರೂಪಾಯಿ ಗಿಫ್ಟ್ ವಚರ್ ಕೊಡ್ತಾ ಇದ್ದಾರೆ ನಿಮಗೋಸ್ಕರ ಮೇಡಮ್. ಇದಲ್ಲದೆ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಒಗ್ಗರಣೆ ಡಬ್ಬಿ ಭಾಗ 3 ಹಬ್ಬದೊಳಗೆಯ ಸ್ಪೆಷಲ್ ಪುಸ್ತಕ ಕೊಡ್ತಾ ಇದೀವಿ ಶ್ರೀನಿಧಿ ಪಬ್ಲಿಕೇಶನ್ ಅವ್ರ ಕಡೆಯಿಂದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶಾಂತ ಅವರು ಒಳ್ಳೆ ಅದ್ಭುತವಾಗಿರುವಂತ ಚಿಕನ್ ಲಿವರ್ ಸುಕ್ಕ ಜೊತೆಗೆ ಪೂರಿ ಜೊತೆಗೆ 2 ಚಪಾತಿ ಎಲ್ಲ ತಂದಿದ್ದಾರೆ. ಕುರ್ಸೋದ ಕುತ್ಕೊಂಡು ಖಾಲಿ ಮಾಡಿದ್ರೆ ಖ್ಯಾತ ಸಂವಹನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬರ್ತಾ ಇದ್ದಾರೆ. ಅವ್ರನ್ನ ಕರ್ಸೋಣ, ಒಂದು ಆರೋಗ್ಯದ ಅಡುಗೆನ ಏಳ್ಸ್ಕೊಳ್ಳೋಣ, ಆರೋಗ್ಯನ ಕಾಪಾಡ್ಕೊಳ್ಳೋಣ. ಗುರುಜಿ ಬನ್ನಿ. ಗುರುಜಿ ನಮಸ್ಕಾರ. ಗುರುಜಿ ನಮಸ್ಕಾರ. ಗುರುಜಿ ಏನ್ ಗುರುಜಿ ಇದು? ಟೊಮೆಟೊ ಹಣ್ಣು ತರ ಇದೆ, ಏನ್ ಗುರುಜಿ ಇದು? ಸ್ಟ್ರಾಬೆರಿನಲ್ಲಿ ಒಂದು ಮಿಲ್ಕ್ ಶೇಕ್ ಮಾಡೋಣ. ಮಿಲ್ಕ್ ಅಂದ ತಕ್ಷಣ ನೀವೇನಾದ್ರೂ ಹಸುವಿನ ಹಾಲು ಹಾಕೊಂಡು ಇನ್ನೇನೋ ಹಾಲನ್ನ ಹಾಕೊಂಡು ಮಾಡ್ಬಿಟ್ಟಿದೀವಿ ಅಂತ ಅನ್ಕೋಬೇಡಿ. ಇದನ್ನ ಬಾಲಕೃಷ್ಣ ಗುರುಜಿ ಯಾವಾಗಲೂ ಹೇಳ್ತಾರೆ, ಚೆನ್ನಾಗಿ ಬಾದಾಮಿಯನ್ನ ನೆನೆಸಿ ಅದರ ಮೇಲಿನ ಸಿಪ್ಪೆಯನ್ನ ತೆಗೆದು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡಿ ಹಿಂಡಿ ತೆಗೆದಿರುವಂತ ಹಾಲಿದು, ಬಾದಾಮಿಯ ಹಾಲು. ಓಕೆ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಬೇಕಾಗುವ ಸಾಮಗ್ರಿಗಳು: ಸ್ಟ್ರಾಬೆರಿ, ಬಾದಾಮಿ ಬೀಜದ ಹಾಲು, ಸ್ಟೀವಿಯಾ ಪುಡಿ. ಸ್ವಲ್ಪ ಹುಳಿ ಇರ್ಬೋದಲ್ವಾ ಇದು ಹಣ್ಣು? ಸ್ವಲ್ಪ ಹುಳಿ ಮೇಲೆ ಇರುತ್ತೆ ನಿಜ. ಅಂದರೆ ತುಂಬ ಚೆನ್ನಾಗಿ ಹಣ್ಣಾಗಿದ್ರೆ ಸ್ವೀಟಿಶ್ ಇರುತ್ತೆ, ಬಟ್ ಆದರೂ ಹುಳಿ ಇದ್ದಿರುತ್ತೆ. ಅಲ್ವಾ ಗುರುಜಿ? ಓಕೆ ಗುರುಜಿ, ಮಾಡೋಣ ಗುರುಜಿ. ಸ್ಟ್ರಾಬೆರಿ. ಓಕೆ ಗುರುಜಿ, ಡೈರೆಕ್ಟ್ ಆಗಿ ಹಾಕೋಬೋದಾ ಗುರುಜಿ? ಎಸ್. ನೀರೇ ಮಿಕ್ಸ್ ಆಗಂಗಿಲ್ಲ ಅನ್ಸುತ್ತೆ? ಬೇಡ ಬೇಡ, ಹಾಲು. ಓಕೆ. ಸ್ಟೀವಿಯಾ. ಸ್ಟೀವಿಯಾ ಅಂದ್ರೆ ಏನು ಗೊತ್ತಾಗ್ತಾ ಇಲ್ವಲ್ಲ ಅಂತ ಹೊಸಬ್ರಿಗೆ ಏನಾರು ಅನ್ಸಿದ್ರೆ, ಇದು ಸಿಹಿಯ ಅಂಶ ಇರ್ತಕ್ಕಂಥ ಗಿಡದಿಂದ ಮಾಡಿರ್ತಕ್ಕಂಥ ಒಂದು ಸಿಹಿಯ ಪುಡಿ ಇದು. ಇದರೊಳಗೆ ಸಿಹಿಯ ಅಂಶ ಇದ್ರೂ ಕೂಡ ಸಕ್ಕರೆ ರೀತಿಯ ವಿಷಕರಿ ಆದಂಥ ಅಂಶ ಇದ್ರೊಳಗೆ ಇರೋದಿಲ್ಲ.
ನ್ಯಾಚುರಲ್ ಆಗಿ ಬಂದಿರತಕ್ಕಂಥ ಸಿಹಿ ಪದಾರ್ಥವನ್ನ ಹಾಕಿದೀವಿ ನಾವು. ಎಷ್ಟು ಲೈಟ್ ಆಗಿ ಎಷ್ಟು ಬ್ಯೂಟಿಫುಲ್ ಕಲರ್ ಬಂದಿದ್ದೀವಿ. ಮೈಲ್ಡ್ ಪಿಂಕ್. ಎಸ್ ಗುರು. ಸ್ಟ್ರಾಬೆರಿ ಮಿಲ್ಕ್ ಶೇಕ್. ಸ್ಟ್ರಾಬೆರಿ ಮಿಲ್ಕ್ ಶೇಕ್. ಮಿಲ್ಕ್ ಇದೆ, ಆದರೆ ಇದು ಬಾದಾಮಿಯ ಹಾಲು. ಇದನ್ನ ನಮ್ಮ ಬಾಲಕೃಷ್ಣ ಗುರುಜಿಯವರು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳಿ. ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರ್ಗೆ ಸ್ಟ್ರಾಬೆರಿ, ಬಾದಾಮಿ ಬೀಜದ ಹಾಲು, ಸ್ಟೀವಿಯಾ ಪುಡಿ ಹಾಕಿ ಬ್ಲೆಂಡ್ ಮಾಡಿದರೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಕುಡಿಯಲು ರೆಡಿ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಖ್ಯಾತ ಸಮೋನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು ಬಂದಿದ್ದಾರೆ. ಒಂದು ಮಿಲ್ಕ್ ಶೇಕ್ ಅನ್ನ ಮಾಡಿ ಸ್ವಲ್ಪ ಹುಳಿ, ಸ್ವಲ್ಪ ಸಪ್ಪೆ, ಒಂಥರ ಒಗರೊಗರು, ಚೆನ್ನಾಗಿದೆ, ಕುಡಿಬೋದು. ಗುರುಜಿ, ನಿಮ್ ಜೊತೆ ಮಾತಾಡಕ್ಕೆ ತುಂಬಾ ಹೊತ್ತಿನ ಒಬ್ರು ಕಾಯ್ತಾ ಇದ್ದಾರೆ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್. ತಮ್ಮ ಹೆಸರು ಗೊತ್ತಾಗಿಲ್ಲ? ನನ್ನ ಹೆಸರು ವಸಂತ ಅಂತ, ಬ್ಯಾಂಗ್ಳೂರಿಂದ ಮಾತಾಡ್ತೀವಿ. ಓಕೆ ವಸಂತ ಅವರೇ, ಬಾಲಕೃಷ್ಣ ಗುರುಜಿ ಇದ್ದಾರೆ, ನಿಮ್ಮ ಪ್ರಶ್ನೆ ಏನೋ ಇದೆ ಅಂತ ಇದ್ರು, ಕೇಳ್ಕೊಳ್ಳಿ ಮೇಡಮ್. ನಮಸ್ಕಾರ ವಸಂತ, ಹೇಳಮ್ಮ. ನಮ್ಮ ಮಗಳು 9ನೇ ಕ್ಲಾಸ್ ಓದ್ತಾ ಇದ್ದಾರೆ. ತುಂಬಾ ಏನ್ ನೋಡಿದ್ರು ಭಯ ಪಡ್ತಾರೆ. ಮತ್ತೆ ಎಕ್ಸಾಮ್ ಫಿಯರ್ ತುಂಬಾ ಇದೆ. ಯಾರಾದ್ರೂ ದೊಡ್ಡವ್ರು ಮಾತಾಡಿದ್ರು ಬೇಗ ರೆಸ್ಪಾನ್ಸ್ ಕೊಡೋದಿಲ್ಲ, ಭಯವಾಗಿರೋದು. ಇದನ್ನ ಮುಂದಕ್ಕೆ ಸ್ವಲ್ಪ ಏನಾದ್ರೂ ತೊಂದರೆ ಆಗುತ್ತೇನೋ, ನಿಮ್ಮ ಹತ್ರ ಪರಿಹಾರ ಇದೆಯೇನೋ ಅಂತ ಕೇಳ್ಬೇಕಾಗಿತ್ತು ಸರ್. ಯಾವಾಗ್ಲಿಂದ ಈ ತರ ಭಯ ಇದೆ? 6ನೇ ವರ್ಷದಿಂದ ಸ್ವಲ್ಪ ಫೈರ್ ಆಕ್ಸಿಡೆಂಟ್ ಆಗಿತ್ತು. ಡೊಮೆಸ್ಟಿಕ್ ಅದು, ಅದೇನು ಸಿವಿಯರ್ ಏನು ಆಗ್ಲಿಲ್ಲ. ಅವಾಗಿಂದ ಸ್ವಲ್ಪ ತುಂಬಾ ಭಯದಲ್ಲಿರೋದು, ಬೇಗ ರೆಸ್ಪಾನ್ಸ್ ಕೊಡೋದಿಲ್ಲ ದೊಡ್ಡವರು ಯಾರಾದ್ರೂ ಮಾತಾಡಿದ್ರೆ. ಅವಾಗ್ಲಿಂದನೇ ಈ ಸಮಸ್ಯೆ ಇದೆ. ಓಕೆ, ಈಗ ಎಷ್ಟು ವಯಸ್ಸು? ಇವಾಗ 9ನೇ ಕ್ಲಾಸ್ ಓದ್ತಿದ್ದಾರೆ, 13 ವರ್ಷ. 13 ವರ್ಷ. ಈ ಒಂದು ತೊಂದರೆಗೆ ಹಿಂದಿನ ಜನ್ಮ ಮತ್ತು ಪ್ರೇತಬಾಧೆ ಎರಡೂ ಇದೆ ಅಮ್ಮ. ಯಾವುದೋ ಒಂದು ಜನ್ಮದಲ್ಲಿ ಒಂದು ಅಪಘಾತ ಆಗಿ, ಬೆಂಕಿಯ ಅಪಘಾತ ಆಗಿ, ಈ ಜನ್ಮದಲ್ಲಿ ಅದೇ ರೀತಿಯ ಒಂದು ಸಣ್ಣ ಘಟನೆ ಆದ್ರೂ ಆ ನೆನಪು ಮನಸ್ಸಿನಲ್ಲಿ ಇರೋದ್ರಿಂದ ಅದು ಮರುಕಳಿಸೋಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಾನು ಭಯದಲ್ಲಿದ್ದಾಗ, ತುಂಬ ಸಂತೋಷದಲ್ಲಿದ್ದಾಗ, ನನ್ನ ಪ್ರಜ್ಞೆ ನನ್ನ ಮೈ ಮೇಲೆ ಇಲ್ಲದಿದ್ದಾಗ ಪ್ರೇತಬಾಧೆ ಆಗೋ ಸಾಧ್ಯತೆ ಇರುತ್ತೆ. ಪ್ರೇತಾತ್ಮಗಳು ಆರಾಮವಾಗಿ ನಮ್ಮನ್ನು ಎಂಟ್ರಾಗೋ ಸಾಧ್ಯತೆ ಇರುತ್ತೆ. ಆ ಥರ ಆಗಿ ಈ ಎರಡೂ ಇರೋ ಸಾಧ್ಯತೆ ಇದೆ. ಇದನ್ನು ಸರಿ ಮಾಡಲಿಕ್ಕೆ ಜನರಲ್ಲಿ ಆಗುತ್ತೆ. 100ಕ್ಕೆ 95 ಜನಕ್ಕೆ 100% ಗುಣ ಆಗೋ ಸಾಧ್ಯತೆಗಳು ಇವೆ. ಅದು ಮಾಡಬೇಕಾದ್ರೆ ನಿಮ್ಮ ಮಗಳು ಮತ್ತು ನೀವು ಇಬ್ಬರು ಸಾಕಾಗುತ್ತೆ ಈ ಕೇಸ್ಗೆ. 3 ದಿವಸದ ವರ್ಕ್ಶಾಪ್ ಕಲ್ತ್ಕೊಳ್ಳಿ, ನಾನು ಹೇಳ್ಕೊಟ್ಟದನ್ನು ಮಾಡಿ. ಆಗದೇ ಇದ್ದರೆ ನಾನು ಮಾಡಿಸ್ಕೊಡ್ತೀನಿ. ನಿಜವಾಗ್ಲೂ ಸರಿ ಹೋಗುತ್ತೆ. ಆ್ಯಂಡ್ ಬಹಳ ಕರೆಕ್ಟ್ ಟೈಮ್ನಲ್ಲೇ ಭೇಟಿ ಮಾಡ್ತಾ ಇದ್ದೀರಾ. ಯಾಕೆಂದರೆ ಈಗ 10th ಸ್ಟ್ಯಾಂಡರ್ಡು 12th ಸ್ಟ್ಯಾಂಡರ್ಡು ಬಂದಾಗ ಆವಾಗ ನೀವು ತಲೆ ಕೆಡಿಸ್ತಾ ಕೂತ್ಕೊಂಡ್ರೆ ಕಷ್ಟ. ಸೊ ಹಾಗಾಗಿ ನೀವು ಸಾಕಷ್ಟು ಟೈಮ್ ಇರುವಾಗಲೇ ನೀವು ನನ್ನನ್ನು ಸಂಪರ್ಕಿಸಿದ್ದೀರಾ. ಇದನ್ನು ಆದಷ್ಟು ಬೇಗ ಸರಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾನು ಹೇಳ್ದಂಗೆ ಮಾಡಿ ತಾಯಿ, ಆಗುತ್ತೆ, ಸರಿ ಹೋಗುತ್ತೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಜೊತೆಗೆ ತುಂಬಾ ಜನ ಬಾಲಕೃಷ್ಣ ಗುರುಜಿಯವರ ನಂಬರ್ ಕೊಡಿ ನಮಗೆ ಅಂತ ಫೋನ್ ಮಾಡ್ತಾ ಇರ್ತಾರೆ. ತಗೊಳ್ಳಿ ಬಾಲಕೃಷ್ಣ ಗುರುಜಿಯವರ ದೂರವಾಣಿಯ ಸಂಖ್ಯೆ 9886756292 56292 ಈ ಸಂಖ್ಯೆಗೆ ಫೋನ್ ಮಾಡ್ಬೋದು. ಇದು ಅವರ ಮೊಬೈಲ್ ಸಂಖ್ಯೆ. ಆಫೀಸ್ ನಂಬರ್ 08026658292 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿದ್ದೀವಿ. ಥ್ಯಾಂಕ್ ಯು ಗುರುಜಿ, ಒಳ್ಳೆ ಒಂದು ಉತ್ತರ ಕೊಟ್ಟಿದ್ದೀರಾ. ಅವರು ನಿಮ್ಮನ್ನು ಬಂದು ಭೇಟಿ ಮಾಡ್ತಾರೆ, ಅವರ ಸಮಸ್ಯೆನ ಬಗೆಹರಿಸ್ಕೊಡಿ. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬಾಲಕೃಷ್ಣ ಗುರುಜಿಯವರು ಒಳ್ಳೆ ಒಂದು ಮಿಲ್ಕ್ ಶೇಕ್ ಅನ್ನು ಮಾಡಿ ಕೊಟ್ಟಿದ್ದಾರೆ. ಸ್ಟ್ರಾಬೆರಿ ಮಿಲ್ಕ್ ಶೇಕ್, ಸ್ಟ್ರಾಬೆರಿ ಬಾದಾಮಿ ಹಾಲಿನ ಒಂದು ಶೇಕ್. ತುಂಬ ಚೆನ್ನಾಗಿದೆ. ಕುಡಿತಾ ಯಾಕಂದ್ರೆ ನಮ್ಮ ನಾಲ್ಗೆ ಎಲ್ಲ ಹೋಗೋಗಿರುತ್ತಷ್ಟೇ, ಸಿಹಿ ಬೇಕು ಅನ್ಸುತ್ತೆ. ಒಂದು 2 ಸಿಪ್ ಆದ್ಮೇಲೆ ಇದೇ ಕುಡಿಬೋದು ಅನ್ಸುತ್ತೆ. ಇದನ್ನ ಕುಡಿಬೇಕು, ಜೊತೆಗೆ ಕಾರ್ಯಕ್ರಮ ಮುಗಿಸ್ಬೇಕು. ಸಾಕಷ್ಟು ಜನ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಇದ್ದೀರಾ. ನಿಮಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮ್ಮನ್ನು ಕರ್ಸ್ಕೊಳ್ತೀವಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತೀವಿ. ಜೊತೆಗೆ ನಮ್ಮ ಒಗಂಡಬಿ ಭಾಗ 3 ರೆಸಿಪಿ ಪುಸ್ತಕ ಎಲ್ಲ ಕಡೆ ಸಿಗ್ತಾ ಇದೆ. ಸಿಕ್ಕಿಲ್ಲ ಪುಸ್ತಕ ಬೇಕು ಅನ್ನೋರು, ಯಾಕಂದರೆ ಆನ್ಲೈನಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಹಂಗೂ ಏನಾದರೂ ಬೇಕು ಅಂತ ಹೇಳಿದ್ರೆ ನಮ್ಮ ಶ್ರೀನಿಧಿ ಪಬ್ಲಿಕೇಶನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. 41118646 ಈ ಸಂಖ್ಯೆಗೆ ಫೋನ್ ಮಾಡಿ ಅಂತ ತಿಳಿಸಿ ಇವತ್ತಿನ ಒಗಂಡಬಿ ಕಾರ್ಯಕ್ರಮ ಮುಗಿಸ್ತೀವಿ. ಮತ್ತೆ ಸಿಗೋಣ. ಅಲ್ಲಿ ತನಕ